ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಸೆಪ್ಟೆಂಬರ್ 22 ಭಾನುವಾರದಿಂದ ಸೆಪ್ಟೆಂಬರ್ 28 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗ ವಿಶೇಷಗಳನ್ನು ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 22 ಭಾನುವಾರ ಭಾದ್ರಪದ ಮಾಸದ ಬಹುಳ ಪಂಚಮಿ ತಿಥಿ. ಆ ದಿನ ಭರಣಿ ಉಪರಿ ಕೃತ್ತಿಕಾ ನಕ್ಷತ್ರ ಇರುತ್ತೆ. ಪಿತೃಪಕ್ಷದ ಕಾಲ ಆಗಿರೋದ್ರಿಂದ ಯಾವುದೇ ರೀತಿಯ ಬೇರೆ ವಿಚಾರಗಳನ್ನು ಬೇರೆ ಕೆಲಸ ಕಾರ್ಯಗಳಿಗೆ ಇದನ್ನು ಅಷ್ಟೊಂದು ಉಪಯೋಗ ಮಾಡೋದಿಲ್ಲ. ಪ್ರೇತ ಭರಣಿ ಎಂಬ ಆಚರಣೆ ಕೆಲವೊಂದು ಭಾಗದಲ್ಲಿ ನಿನ್ನೆ ಆಚರಣೆ ಮಾಡಿದರೆ ಇವತ್ತೂ ಭರಣಿ ನಕ್ಷತ್ರ ಇರೋದ್ರಿಂದ ಆ ಪ್ರೇತ ಭರಣಿ ಅಂದರೆ ಭರಣಿಗೆ ಮಾಡುವಂಥ ಒಂದು ಶ್ರಾದ್ದವನ್ನು ವಿಶೇಷವಾಗಿ ಇನ್ನೂ ಸಹ ಮಾಡುವಂಥದ್ದು. ಹಾಗೆ ಭರಣಿ ಉಪರಿ ಕೃತ್ತಿಕಾ ನಕ್ಷತ್ರ ಇರುವಂಥದ್ದು ಹರ್ಷಣ ಯೋಗ ಕಾಲೋಕರಣ ಸಾಮಾನ್ಯ ದಿನ ಆಗಿದೆ. ಪಿತೃಪಕ್ಷದ ದಿನ ಆಗಿರೋದ್ರಿಂದ ಪಿತೃಗಳ ಸ್ಮರಣೆ ಮಾಡಲಿಕ್ಕೆ ಪಿತೃಗಳಿಗೆ ಒಂದಂಥ ಗೌರವವನ್ನು ಸಲ್ಲಿಸುವಂಥ ನಿಮ್ಮ ಕುಲಾಚಾರದ ಪಿಂಡ ತರ್ಪಣನೋ ಅಥವಾ ಇನ್ನಿತರ ಎಡೆ ಇಡುವಂಥದ್ದು ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 23ನೇ ತಾರೀಕು ಸೋಮವಾರ ಭಾದ್ರಪದ ಬಹುಳ ಷಷ್ಠಿ ರೋಹಿಣಿ ನಕ್ಷತ್ರ ವಜ್ರಯೋಗ ಗರಜೆ ಕರಡಂಥ ದಿನ ಸಾಮಾನ್ಯ ದಿನ ಪಿತೃಪಕ್ಷದ ದಿನ ಆಗಿರೋದ್ರಿಂದ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅದೊಂದು ವಿಶೇಷವಾಗಿ ಇದನ್ನು ಆಯ್ಕೆ ಮಾಡೋದಿಲ್ಲ. ದೈನಂದಿನ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಯಾವುದೇ ತೊಂದರೆಗಳಿರೋದಿಲ್ಲ. ಇನ್ನು ಈ ದಿನ ಒಂದು ಖಗೋಳದ ಘಟನೆ ಜರುಗುತ್ತೆ. ಅಲ್ಲಿ ಬುಧನ ಒಂದು ರಾಶಿ ಪರಿವರ್ತನೆ. ಬುಧನು ಸಿಂಹದಿಂದ ಕನ್ಯಾ ರಾಶಿಗೆ ಪ್ರವೇಶಿಸ್ತಾನೆ. 23ನೇ ತಾರೀಕು ಸೋಮವಾರದಂದು ಅಲ್ಲಿ ಬುಧನ ಒಂದು ಕನ್ಯಾ ರಾಶಿ ಪ್ರವೇಶ ಆಗುತ್ತೆ. ಈ ಬುಧನ ಕನ್ಯಾ ರಾಶಿಯ ಪ್ರವೇಶ ಈ ಬಾರಿ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಅಲ್ಲಿ ಆತನಿಗೆ ಆ ಕೇತುನ ಯುತಿ ಸಿಗುವಂಥದ್ದು, ರವಿಯ ಯುತಿ ಸಿಗುವಂಥದ್ದು. ಹಾಗಾಗಿ ರವಿ ಬುಧ ಕೇತುಗಳು ಈಗ ಕನ್ಯಾ ರಾಶಿಯಲ್ಲಿರ್ತಾರೆ. ಈ ಒಂದು ತ್ರಿಗ್ರಹಗಳ ಸಂಗಮ ಅಷ್ಟೇನು ಉತ್ತಮವಾದ ಸಂಗಮ ಅಲ್ಲ. ಸಾರ್ವತ್ರಿಕವಾಗಿ ಅಥವಾ ಸಾರ್ವಜನಿಕವಾಗಿ ಅಥವಾ ಪ್ರಪಂಚದ ವಿಚಾರದಲ್ಲಿ ಗಮನಿಸಿದಾಗ ಇದೊಂದು ಅಷ್ಟೊಂದು ಉತ್ತಮವಾದ ಆಯ್ಕೆ ಅಲ್ಲ. ಇಲ್ಲಿ ಆ ಕೇತುನ ಯುತಿ ಇರುವ ಕಾರಣ ಆ ಕೇತು ಯುತಿಯಿಂದ ವಿವಿಧ ರೀತಿಯ ಅಡ್ಡ ಪರಿಣಾಮಗಳು ಈ ಜಗತ್ತಿನ ಮೇಲೋ ಜೊತೆಗೆ ಆರ್ಥಿಕತೆ ಮೇಲೋ ಜೊತೆಗೆ ಸಮಾಜದ ಮೇಲೋ ಜೊತೆಗೆ ಬೇರೆ ಬೇರೆ ರೀತಿಯ ರಾಜಕೀಯದ ಮೇಲೂ ಇದರಲ್ಲಿ ಬಿಡುವಂಥ ಸಾಧ್ಯತೆ ಇದೆ. ಅದರ ಒಂದು ಪ್ರತ್ಯೇಕವಾದ ವಿಡಿಯೋ ಬುಧನ ಒಂದು ಕನ್ಯಾ ಪ್ರವೇಶದ ಪ್ರತ್ಯೇಕವಾದ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ವಿಶಾಲವಾಗಿ ಎಲ್ಲ ವಿವರವಾಗಿ ಈ ಸಾರ್ವತ್ರಿಕ ಫಲವು ಜಾಗತಿಕ ಫಲವು ಜೊತೆಗೆ ರಾಶಿಗಳ ಮೇಲೆ ಬುಧನ ಒಂದು ಪರಿವರ್ತನೆ ಆಗುವ ಫಲವು ಅದರಲ್ಲಿ ಪೂರ್ಣವಾಗಿ ವಿಶ್ಲೇಷಣೆ ಮಾಡಲಾಗಿದೆ. ಅದನ್ನೆಲ್ಲರೂ ಯಾರು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಂಡು ನಿಮ್ಮ ರಾಶಿಗೆ ಅನುಗುಣವಾದ ಫಲವನ್ನು ಅದರಲ್ಲಿ ಕಂಡುಕೊಳ್ಳಿ. ಬುಧನ ಪರಿವರ್ತನೆ ಕನ್ಯಾ ರಾಶಿಯಲ್ಲಿ ಆಗುವಂಥದ್ದು ಸೋಮವಾರ. ಇನ್ನು 24ನೇ ತಾರೀಕು ಮಂಗಳವಾರ ಭಾದ್ರಪದ ಬಹುಳ ಸಪ್ತಮಿ ಅದು ಮೃಗಶಿರ ನಕ್ಷತ್ರ ಸಿದ್ಧಿಯೋಗ ಭದ್ರಕರಣ ಇರುವಂಥದ್ದು. ಇದನ್ನು ಸಪ್ತಮಿ ಶ್ರಾದ್ದ ಎಂಬ ದಿನವನ್ನು ಈ ಪಿತೃಪಕ್ಷದಲ್ಲಿ ಬರುವಂಥ ಸಪ್ತಮಿಗೆ ಆಚರಿಸುವಂಥ ಶ್ರಾದ್ದವನ್ನು ಸಪ್ತಮಿ ಶ್ರಾದ್ದದ ದಿನ ಆಗಿರುತ್ತೆ. ಈ ದಿನ ಅಂಥ ಆಚರಣೆಗಳು ಪಿತೃಗಳ ಸಂಪ್ರೀತ್ಯರ್ಥವಾಗಿ ಆಚರಿಸುವಂಥದ್ದು. ಇನ್ನು 25ನೇ ತಾರೀಕು ಬುಧವಾರ ಭಾದ್ರಪದ ಬಹುಳವಾದ ಅಷ್ಟಮಿ ತಿಥಿ. ಅದನ್ನು ಮಧ್ಯಾಷ್ಟಮಿ ಅಂತ ಅಥವಾ ಅಷ್ಟಮಿ ಶ್ರಾದ್ದದ ದಿನ ಅಂತ ಕರೀತಾರೆ. ಯಾಕಂದರೆ ಇದು ಪಿತೃಪಕ್ಷದ ಒಂದು ಮಧ್ಯದ ದಿನ. ಪಿತೃಪಕ್ಷದಲ್ಲಿ 15 ದಿನಗಳಿರ್ತವೆ. 15 ದಿನಗಳಲ್ಲಿ ಮಧ್ಯದ ದಿನ ಅಂದರೆ ಅದಕ್ಕೆ ಮಧ್ಯಾಷ್ಟಮಿ ಎಂದು ಸಹ ಕರೆಯುತ್ತಾರೆ. ಇನ್ನು ವಿವಿಧ ಕಾರಣಗಳಿಂದ ಬೇರೆ ದಿನಗಳಲ್ಲಿ ಶ್ರಾದ್ದವನ್ನು ಆಚರಣೆ ಮಾಡಲಿಕ್ಕೆ ಆಗದಿದ್ದರೂ ಈ ದಿನ ಮಾಡ್ಬೋದು. ಉದಾಹರಣೆಗೆ ಅಲ್ಲಿ ಪಿತೃಪಕ್ಷದ ಆರಂಭದಲ್ಲಿ ಯಾವುದೇ ಕಾರಣದಿಂದ ಲುಪ್ತವಾಯಿತು ಅಥವಾ ತೊಂದರೆಗಳು ಬಂತು ಅಂದರೆ ಅವಾಗ ಇದನ್ನು ಮಾಡಿ. ಜೊತೆಗೆ ತೀರಾ ಹಿರಿಯರು ಗತಿಸಿದ ಹಿರಿಯರು ಅವರ ಒಂದು ತಿಥಿಗಳು ಅಥವಾ ಅವರ ಒಂದು ದಿನಾಂಕಗಳು ನಿಮಗೆ ಗೊತ್ತಿಲ್ಲದ್ರೆ ಈ ದಿನ ಮಧ್ಯ ಅಷ್ಟಮಿಯನ್ನು ಸಹ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಈ ಮಹಾಲಯದ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳಿಗೆ ಮಹತ್ವದ ದಿನ ಆಗಿರುತ್ತೆ. ಇನ್ನು 26ನೇ ತಾರೀಕು ಗುರುವಾರ ಇದನ್ನು ಭಾದ್ರಪದ ಬಹುಳ ನವಮಿ. ಇದನ್ನು ವಿಶೇಷವಾದ ಒಂದು ಅದಕ್ಕೆ ವಿಶೇಷಣ ಇದೆ. ಅವಿಧವ ನವಮಿ ಅಥವಾ ಐ ನವಮಿ ಅಂತ ಕರೀತಾರೆ. ಐ ನವಮಿ ಅಥವಾ ಅವಿಧವ ನವಮಿ. ಯಾರು ಈ ಒಂದು ಮುತ್ತೈದೆಯರಾಗಿ ಮೃತರಾಗಿರ್ತಾರೋ ಅವರ ಗಂಡನು ಬದುಕಿದ್ದಾಗಲೂ ಒಂದು ಹೆಂಡತಿಯ ಮರಣ ಆಗಿರುತ್ತೆ, ಮುತ್ತೈದೆ ಸಾವು ಅಂತ ಹೇಳ್ತಾರೆ. ಹಾಗಾಗಿ ಯಾರು ಅವರು ಮುತ್ತೈದೆಯಾಗಿ ಅವರ ಒಂದು ಸಾವಿರ್ತಾರೆ ಅಥವಾ ಸಾಧ್ವಿಯಾಗಿ ಅವರು ಒಂದು ಮರಣ ಆಗಿರ್ತೋ ಅಂಥವರ ಒಂದು ಶ್ರಾದ್ದವನ್ನು ಅಥವಾ ಅಂಥವರ ನೆನಪನ್ನು ಈ ದಿನ ಮಾಡ್ತಾರೆ. ಕೆಲವೊಂದು ಈ ದಿನ ಅವರನ್ನು ಶ್ರಾದ್ದದ ಕಾರ್ಯಕ್ರಮ ಪಿಂಡ ತರ್ಪಣ ಮಾಡ್ತಾರೆ. ಇನ್ನು ಕೆಲವರು ಪಿಂಡ ತರ್ಪಣದ ಒಂದು ಪದ್ಧತಿ ಇಲ್ಲದವರು ಅವರ ಹೆಸರಿನಲ್ಲಿ ಒಂದಷ್ಟು ಜನ ಮುತ್ತೈದರಿಗೆ ಒಂದು 5 ಜನ ಮುತ್ತೈದರಿಗೆ ಕರೆದು 5 ಜನನೋ 7 ಜನನೋ ಅವರ ಒಂದು ಅನುಕೂಲದಂತೆ ಕರೆದು ಅವರಿಗೆ ಆ ಒಂದು ವಿಶೇಷವಾಗಿ ಬಾಗಿನವನ್ನು ಕೊಡೋದು ಜೊತೆಗೆ ಅವರಿಗೆ ಭೋಜನವನ್ನು ಏರ್ಪಡಿಸುವಂಥದ್ದು. ಅವರಿಗೆ ಈ ಒಂದು ಮಂಗಲ ದ್ರವ್ಯಗಳನ್ನು ಅಂದರೆ ಸೀರೆ ಅಥವಾ ಈ ರವಿಕೆ ಕಣ ಜೊತೆಗೆ ಈ ಅರಸಿನ ಕುಂಕುಮ ಹೂವು ಬಾಚಣಿಗೆ ಕಾಡಿಗೆ ಮುಂತಾದ ಮಂಗಲ ದ್ರವ್ಯಗಳು ಅಂತ ಹೇಳ್ತಾರೆ. ಅಷ್ಟ ಮಂಗಲ ದ್ರವ್ಯಗಳನ್ನು ಅವರಿಗೆ
ಆ ಮುತ್ತೈದೆಯರಿಗೆ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯುತ್ತದೆ. ಹಾಗಾಗಿ ಆ ಸುಮಂಗಲಿ ಸಾವು ಅಂತ ಆಗಿರ್ತಾರೆ, ಸುಮಂಗಲಿಯಾಗಿ ಅವರು ಅಥವಾ ಈ ಮುತ್ತೈದೆಯಾಗಿ ಯಾರು ಮರಣ ಹೊಂದಿದ್ದಾರೆ ಅವರ ಒಂದು ಶ್ರಾದ್ದವನ್ನು ಅಥವಾ ಅವರ ಒಂದು ನೆನಪನ್ನು ಮಾಡುವಂಥ ಪದ್ಧತಿ ಬೇರೆ ಬೇರೆ ಪ್ರಾಂತ್ಯಗಳು ಬೇರೆ ಬೇರೆ ರೀತಿ ಆಚರಣೆ ಮಾಡ್ತಾರೆ. ಆಚರಣೆ ಬೇರೆ ಇದ್ದರೂ ಇಂದಿನ ವೈಶಿಷ್ಟ್ಯ ಅಂದರೆ ಇವತ್ತು ಈ ನವಮಿಯು ಅವಿಧವಾ ನವಮಿ ಅಥವಾ ಯಾರು ವಿಧವೆ ಆಗದೆ ಸುಮಂಗಲಿಯಾಗಿ ಮರಣ ಒಪ್ಪಿದ್ದಾರೋ ಅವರ ಒಂದು ಸ್ಮರಣೆ ಮಾಡುವಂಥ ದಿನ ಅಥವಾ ಮಾತೃ ವಂದನಾ ಕಾರ್ಯಕ್ರಮ ಅಂತ ಕೆಲವೊಂದು ಭಾಗದಲ್ಲಿ ಬರುತ್ತೆ. ಹಾಗಾಗಿ ಬೇರೆ ಬೇರೆ ಹೆಸರುಗಳಿಂದಲೂ ಇರ್ತವೆ. ಹಾಗಾಗಿ ಈ ದಿನ ಆ ಒಂದು ಗುರುವಾರದ ಅಂತ ಅನ್ನಿಸ್ತಾ ಈ ದಿನ ಇನ್ನೊಂದು ವಿಶೇಷ ಏನಂದರೆ ಅಲ್ಲಿ ಹಸ್ತ ಮಳೆ ಆರಂಭ ಆಗುತ್ತೆ. ಇನ್ನು ಮಳೆ ನಕ್ಷತ್ರ ಬದಲಾಗುತ್ತೆ. ಇನ್ನು ಹಸ್ತ ಮಳೆ ಆರಂಭವಾಗುವಂಥ ದಿನ. ಹಸ್ತ ಮಳೆಗೆ ನವಿಲು ವಾಹನ ಎಂಬ ಒಂದು ಬಂದಿದೆ. ಹಾಗಾಗಿ ಹೆಚ್ಚೇನು ಅದು ಗಂಭೀರವಾಗಿ ಬರಲಿಕ್ಕಿಲ್ಲ. ನವಿಲಿನ ನಡಿಗೆಯಂತೆ ನವಿಲಿನ ನರ್ತನಂತೆ ನಿಧಾನವಾಗಿ ಬರುವಂಥದ್ದು ಅಥವಾ ಹದವಾಗಿ ಬರುವಂಥ ಮಳೆ ಬರುವಂಥ ಸಾಧ್ಯತೆ ಹಸ್ತ ನಕ್ಷತ್ರದ ಕಾಲದಲ್ಲಿರುತ್ತೆ. ಇನ್ನು ಇದೇ ದಿನ ಇವತ್ತು ಪುನರ್ವಸು ಉಪರಿ ಪುಷ್ಯ ನಕ್ಷತ್ರ ಇರುತ್ತೆ. ಹಾಗಾಗಿ ಗುರು ಪುಷ್ಯಾಮೃತ ಯೋಗ ಎಂಬ ಯೋಗ ನಿರ್ಮಾಣ ಆಗುತ್ತೆ. ಗುರು ಪುಷ್ಯಾಮೃತ ಯೋಗ ಸಹ ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ದಿನ ಸಾಧಾರಣವಾಗಿ ವಿಶೇಷವಾಗಿ ಈ ಪಿತೃಪಕ್ಷದ ಕಾಲ ಆಗಿರೋದ್ರಿಂದ ಈ ಅವಿಧವಾ ನವಮಿನೂ ಆಗಿರೋದ್ರಿಂದ ವಿಶೇಷವಾಗಿ ಇಂತಹ ಒಂದು ಪಿತೃ ಸಂಬಂಧಿತ ಅಥವಾ ಮಾತೃ ಸಂಬಂಧಿತವಾದ ಕಾರ್ಯ ಈ ಪಿತೃಪಕ್ಷದಲ್ಲಿ ಬರುವಂಥ ಮಾತೃ ವಂದನೆ ಇದು. ಹಾಗಾಗಿ ಎಲ್ಲ ಮಾತೆಯರಿಗೆ ಗತಿಸಿದ ಮಾತೆಯರಿಗೆಲ್ಲ ವಂದನೆ ಸಲ್ಲಿಸುವಂಥ ದಿನ ಆಗಿರುತ್ತೆ. ಇನ್ನು ಈ 27ನೇ ತಾರೀಕು ಶುಕ್ರವಾರ ಭಾದ್ರಪದ ಬಹುಳ ದಶಮಿ ಪುಷ್ಯ ನಕ್ಷತ್ರ ಶಿವಯೋಗ ಭದ್ರಕರ್ಣು ಸಾಮಾನ್ಯ ದಿನ ಆಗಿರುತ್ತೆ. ಪಿತೃಪಕ್ಷದ ದಿನ ಆಗಿರೋದ್ರಿಂದ ಇಂದಿನ ಆ ಪಿತೃಗಳಿಗೆ ಸಂಬಂಧಪಟ್ಟ ಯಾವುದೇ ಆಚರಣೆಗಳನ್ನು ಎಡೆಯಿಡುವಂಥದ್ದು ಅಥವಾ ಪಿಂಡ ತರ್ಪಣೆ ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 28ನೇ ತಾರೀಕು ಶನಿವಾರ ಇದನ್ನು ಭಾದ್ರಪದ ಬಹುಳ ಏಕಾದಶಿ ಆಶ್ಲೇಷ ನಕ್ಷತ್ರ ಸಿದ್ಧಯೋಗ ಬಾಲವಕರಣ ಇರುವಂಥದ್ದು. ಯಾವುದೇ ರೀತಿಯ ದಾನ ಧರ್ಮಗಳಿಗೆ ಅಥವಾ ಯಾವುದೇ ರೀತಿಯ ಈ ಒಂದು ಅನ್ನದಾನ ವಸ್ತ್ರದಾನ ಪಿತೃಪಕ್ಷದಲ್ಲಿ ಮಾಡುವಂಥ ದಾನಗಳು ಸಹ ಸರ್ವಶ್ರೇಷ್ಠ. ಯಾರಿಗೆ ಈ ವಿಶೇಷವಾಗಿ ಈ ಪಿಂಡ ತರ್ಪಣೆಗಳನ್ನು ಮಾಡುವಂಥ ಒಂದು ಅಂಥ ಒಂದು ಪದ್ಧತಿ ಇರೋದಿಲ್ಲ ಅಥವಾ ಅವರಲ್ಲಿ ಒಂದು ಆಚರಣೆ ಇರೋದಿಲ್ಲ ಅಥವಾ ಅಂಥ ಒಂದು ಕೆಲವರಿಗೆ ಇಚ್ಛೆನೋ ಅಥವಾ ಮನಸ್ಸು ಇರೋದಿಲ್ಲ ಅಂಥವರು ಇದನ್ನು ಕನಿಷ್ಠ ಪಕ್ಷ ಪಿತೃಪಕ್ಷದಲ್ಲಿ ಯಾವುದೇ ರೀತಿಯ ದಾನ ಧರ್ಮಗಳನ್ನು ಮಾಡ್ಬೋದು. ಅನ್ನದಾನವನ್ನು ಅಥವಾ ವಸ್ತ್ರದಾನವನ್ನು ಅಥವಾ ಯಾವುದೇ ರೀತಿಯ ಇನ್ನಿತರ ದಾನಗಳನ್ನು ಮಾಡ್ಬೋದು ಅಥವಾ ಭೋಜನ ದಾನ ಅಂತ ಹೇಳ್ತಾರೆ ಅಥವಾ ಇನ್ನಿತರ ಯಾವುದೇ ರೀತಿಯ ಔಷಧ ರೂಪದಲ್ಲೋ ವಸ್ತು ರೂಪದಲ್ಲೋ ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ಬರುವಂತಹ ಶನಿವಾರವು ಏಕಾದಶಿ ದಾನ ಧರ್ಮಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದಲ್ಲಿ ಬರತಕ್ಕಂತಹ ಒಂದು ಪಂಚಾಂಗದ ವೈಶಿಷ್ಟ್ಯಗಳನ್ನು ಹೇಳಿದ್ದೀನಿ. ಈ ವಾರ ಪೂರ್ತಿ ಪಿತೃಪಕ್ಷದನೇ ಆಚರಣೆ ಇರೋದ ಕಾರಣ ಇಲ್ಲಿ ವಿಶೇಷವಾಗಿ ಯಾವುದೇ ಇನ್ನಿತರ ಕಾರ್ಯಗಳಿಗೆ ಹೇಳಲ್ಪಟ್ಟಿಲ್ಲ ಅಥವಾ ಇನ್ನಿತರ ಕಾರ್ಯಗಳನ್ನು ಮಾಡೋದು ಅಷ್ಟೊಂದು ಉತ್ತಮವಾದ ಆಯ್ಕೆ ಸಹ ಆಗಿರೋದಿಲ್ಲ. ಈ ಪಂಚಾಂಗದ ವಿಚಾರದ ಬಳಿಕ ಇನ್ನು ನಾವು ಗಮನಿಸೋಣ ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ನಿಮಗೆ ಇತರ ಗುರು ಅಥವಾ ಇನ್ನಿತರ ಗ್ರಹಗಳ ಒಂದು ಉತ್ತಮವಾದ ಬೆಂಬಲ ಇದ್ದರೂ ಈಗಿನ ಚಂದ್ರನು ಅನಾನುಕೂಲದ ಸ್ಥಿತಿಯಲ್ಲಿರೋ ಕಾರಣ ಭಾನುವಾರ ಅಷ್ಟೊಂದು ಉತ್ತಮ ಇಲ್ಲ. ಭಾನುವಾರ ಸೋಮವಾರ 2 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿನ ವಿಚಾರವಾಗಿ ಮಾತಿನ ವಿಚಾರವಾಗಿ ಜೊತೆಗೆ ನಿಮ್ಮ ನಡವಳಿಕೆ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣಕಾಸು ನಷ್ಟಕಷ್ಟಗಳಾಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಅಡೆತಡೆಗಳು ಬರುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ಸಂಚುಗಳಾಗುವಂಥದ್ದು ಈ ರೀತಿಯೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಮೇಲೆ ಯಾರಾದರೂ ಕಂಪ್ಲೇಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾವುದೋ ರೀತಿಯೊಂದು ದೂರು ದಾಖಲಿಸುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ನಿಮ್ಮ ಮೇಲೆ ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮತ್ತು ನೀತಿ ನಿಯಮ ಉಲ್ಲಂಘನೆ ಇವೆಲ್ಲ ಮಾಡಲಿಕ್ಕೆ ಹೋಗೋಂಥದ್ದಲ್ಲ. ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸ ಕೈ ಹಾಕಬಾರ್ದು. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ನಷ್ಟ ಕಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಾನುವಾರ ಸೋಮವಾರ ಅಂದರೆ 22, 23 2 ದಿನ ಸಹ ನಿಮಗೆ ಅಷ್ಟೊಂದು ಉತ್ತಮವಾಗಿ ಚಂದ್ರನ ಅನಾನುಕೂಲದ ಪರಿಸ್ಥಿತಿ ಇರೋ ಕಾರಣ ಆ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಉಳಿದಂತೆ ನಿಮಗೆ ಈ ಗುರುಬಲ ಮಂಗಳನ ಬಲ ಮತ್ತು ಸೂರ್ಯನ ಬಲ ಅದೆಲ್ಲ ಇರುತ್ತೆ. ದೈನಂದಿನ ವಿಚಾರಗಳು ಅತ್ಯಂತ ತೊಂದರೆ ಇಲ್ಲ. ಆದರೆ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಮತ್ತು ಹಣಕಾಸಿನ ಬಗ್ಗೆ ನಿಮಗೆ ಅಪಮಾನದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಭಾನುವಾರ ಸೋಮವಾರ. ಆ ಬಳಿಕ ಈ ಮಂಗಳವಾರ ಬುಧವಾರ ಗುರುವಾರ ಅಂದರೆ 24, 25, 26 3 ದಿನಗಳು ನಿಮಗೆ ಉತ್ತಮವಾದ ದಿನಗಳಾಗಿವೆ. ಈ 3 ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಲಾಭಗಳು ವೃದ್ಧಿ ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ನಿಮ್ಮ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಬೇಗನೆ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ಯಾರು ಈ ವ್ಯಾಪಾರ ವೃತ್ತಿ ನಡೆಸ್ತಾರೆ ಅವರಿಗೆ ವ್ಯಾಪಾರದಲ್ಲಿ ಏನಾದರೂ ಹೊಸ ರೀತಿಯ ಒಂದು ಕೊಡುಗೆ ಬರ್ಬೋದು ಅಥವಾ ಹೊಸದಾದ ಅಂದರೆ ಆರಂಭಕ್ಕೆ ಒಂದು ಚಾಲನೆ ಇರುವಂಥ ಅವಕಾಶಗಳು ಬರ್ಬೋದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ ಸಾಧಕರಿಗೆ ಹೊಸ ರೀತಿಯ ಅವಕಾಶಗಳು, ಜಾಬ್ ಇಲ್ಲದವ್ರಿಗೆ ಜಾಬ್ ಸಿಗುವಂಥ ಅವಕಾಶ ಅಥವಾ ಈಗಾಗಲೇ ಜಾಬ್ನಲ್ಲಿದ್ದವರಿಗೆ ಸ್ವಲ್ಪ ಪ್ರಮೋಷನ್ ಬಡ್ತಿ ಸಿಗ್ಬೋದು. ಅದೇ ರೀತಿ ನಿಮ್ಮ ಅಂದುಕೊಂಡಂಥ ಹಲವಾರು ಕೆಲಸ ಕಾರ್ಯಗಳಾಗಿವೆ. ಕೃಷಿಕರಿಗೆ ಅಥವಾ ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಸಹ ಉತ್ತಮವಾದ ಫಲಿದೆ. ಅಥವಾ ಹೈನುಗಾರಿಕೆ ತೋಟಗಾರಿಕೆ ಮುಂತಾದ ನಡೆಸುವಂಥವ್ರಿಗೆ ಸಹ ಅವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯ ಬರ್ಬೋದು. ಇನ್ನು ಕೆಲವರಿಗೆ ಸರ್ಕಾರ ಮೂಲ ಅಥವಾ ಇನ್ನಿತರ ಸಾರ್ವಜನಿಕ ಮೂಲದ ಬರಬೇಕಾದ ಏನಾದರೂ ಹಣಕಾಸುಗಳು ಬರಬೇಕಾದ ಬಾಕಿ ಬಿಲ್ ಪೇಮೆಂಟ್ಗಳು ಅವೆಲ್ಲ ಬಂದು ಸೇರುವಂಥದ್ದು.
ಹಾಗಾಗಿ 24, 25, 26 ಆ ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ 3 ದಿನವು ಅತ್ಯಂತ ಶುಭ ಫಲವನ್ನು ಕೊಡುವಂಥ ದಿನಗಳಾಗಿವೆ. ಮಂಗಳವಾರ, ಬುಧವಾರ, ಗುರುವಾರ 24, 25, 26 3 ದಿನಗಳು ಉತ್ತಮ ಫಲವನ್ನು ಕೊಡುವಂಥ ದಿನಗಳಾಗಿವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ ಶುಕ್ರವಾರ, ಶನಿವಾರ ಅಷ್ಟೇನು ಉತ್ತಮ ಇಲ್ಲ. ವಾರದ ಕೊನೆ 2 ದಿನಗಳು ಶುಕ್ರವಾರ, ಶನಿವಾರ 27, 28 ಅಷ್ಟೇನು ಉತ್ತಮವಾಗಿಲ್ಲ. ಆ ದಿನಗಳಲ್ಲಿ ನಿಮ್ಮ ದೈನಂದಿನ ವಿಚಾರಕ್ಕೆ ಏನು ತೊಂದರೆ ಇಲ್ಲ, ಹಣಕಾಸು ವಿಚಾರಕ್ಕೆ, ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಏನು ತೊಂದರೆ ಇಲ್ಲ. ಇಲ್ಲಿ ದಿನ ಬಂಧುಗಳ ಜೊತೆ ಕಾಲ ಬರುತ್ತೆ, ಅಥವಾ ತಂದೆ ತಾಯಿ ಅಥವಾ ಅತ್ತೆ ಮಾವ ಮುಂತಾದ ಮನೆಯ ಸದಸ್ಯರ ಜೊತೆ ಕಾಲ ಬರುತ್ತೆ. ಹಿರಿಯರಿಂದ ನಿಮಗೇನಾದ್ರು ಅಡೆತಡೆಗಳು ಬರುವಂಥದ್ದು, ಹಿರಿಯರ ಜೊತೆಗೆ ಮಾತಿನ ವಾಗ್ವಾದಗಳು ಬರುವಂಥದ್ದು. ಅದೇ ರೀತಿ ನಿಮ್ಮ ಮಿತ್ರರ ಜೊತೆಗೆ ಸಹ ಮಾತಿನ ಚಕಮಕಿ ಬರ್ಬೋದು. ತಂದೆ ತಾಯಿ, ಅತ್ತೆ ಮಾವ ಸದಸ್ಯ ಅಲ್ಲದೆ ಈ ನಿಮ್ಮ ಬಂಧುಗಳು ಮತ್ತು ಮಿತ್ರರ ಜೊತೆಗೆ ಸಹ ಮಾತಿನ ಚಕಮಕಿಗಳು ಬರುವಂಥದ್ದು, ಜೊತೆಗೆ ವೈರತ್ವಗಳು ಬರುವಂಥದ್ದು, ಈ ರೀತಿಯ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಈ ದಿನ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ತೊಂದರೆ ಇಲ್ಲ. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವ್ಯಾವುದಕ್ಕೂ ಉತ್ತಮವಾದ ದಿನ ಆಗಿರುತ್ತೆ. ಈಗ ವಾರಪೂರ್ತಿ ನಿಮಗೆ ರವಿಯ ಅನುಗ್ರಹ, ಗುರುಬಲ ವಾರಪೂರ್ತಿ ಇದೆ, ಅದಕ್ಕೇನು ಚಿಂತೆ ಪಡಬೇಡಿ. ಇವೆಲ್ಲ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ದಿನಗಳು ಸ್ವಲ್ಪ ಉತ್ತಮ, ಮಧ್ಯಮ ಅಂತ ಹೇಳೋದು. ಉಳಿದಂತೆ ಯಾವುದೇ ರಾಶಿ ಇರಲಿ, ಅವರ ರಾಶಿಗೆ ಇರುವಂಥ ಇತರ ಗ್ರಹಗಳ ಬೆಂಬಲ ಅಥವಾ ಇತರ ಗ್ರಹಗಳ ಬಲ ಖಂಡಿತ ಇರುತ್ತೆ. ಹಾಗಾಗಿ ನಿಮಗೆ ಇರುವಂಥ ಗುರುಬಲ ಆಗಲಿ, ಸೂರ್ಯನ ಬಲ ಆಗಲಿ ಅಥವಾ ಕೇತುವಿನ ಬೆಂಬಲ, ಮಂಗಳನ ಅನುಕೂಲ ಇರೋ ಕಾರಣ ಈ ವಾರದಲ್ಲಿ ಭೂಮಿ ವ್ಯವಹಾರ ಮಾಡುವಂಥದ್ದು, ರಿಯಲ್ ಎಸ್ಟೇಟ್ ಕೆಲಸಗಳನ್ನು ಮಾಡುವಂಥದ್ದು ಅಥವಾ ಇನ್ಯಾವುದೇ ರೀತಿಯ ಭೂಮಿ, ಮನೆ ಇತ್ಯಾದಿ ಕೊಳ್ಳುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಕೈ ಹಾಕುವಂಥದ್ದು ಇವೆಲ್ಲವೂ ಭಾಳ ಉತ್ತಮವಾದ ಆಯ್ಕೆ ಆಗಿರುತ್ತೆ ಈ ವಾರದಲ್ಲಿ. ಹಾಗಾಗಿ ನಿಮಗೆ ವಾರದಲ್ಲಿ ಆರಂಭದ 2 ದಿನಗಳು ಅಷ್ಟು ಉತ್ತಮ ಬಂದಿಲ್ಲ, ಚಂದ್ರ ಅನಾನುಕೂಲ ಐತೆ. ಜೊತೆಗೆ ವಾರದ ಕೊನೆ 2 ದಿನಗಳು ಅಂದರೆ ಭಾನುವಾರ, ಸೋಮವಾರ ಅಷ್ಟು ಉತ್ತಮ ಇಲ್ಲ. ಜೊತೆಗೆ ಶುಕ್ರವಾರ, ಶನಿವಾರ ಅಷ್ಟು ಉತ್ತಮ ಬಂದಿಲ್ಲ. ಮಧ್ಯದ ಮಂಗಳವಾರ, ಬುಧವಾರ, ಗುರುವಾರ ಉತ್ತಮ ಚಂದ್ರ ಬಲದ ದಿನಗಳಾಗಿವೆ. ಆ ದಿನಗಳನ್ನು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 3, 5, 7, 9 1, 3, 5, 7, 9. ಹಾಗಾಗಿ ಬಣ್ಣಗಳಲ್ಲಿ ನಿಮಗೆ ಈ ಬಾರಿ ಬುಧನ ಒಂದು ಅನುಗ್ರಹ ಸೇರುತ್ತೆ. ಹಾಗಾಗಿ ಗ್ರೀನ್ ಬಣ್ಣವನ್ನು ಸಹ ಬಳಸೋದು. ಆರೆಂಜ್, ಯೆಲ್ಲೋ, ಗ್ರೀನ್ ಮಿಕ್ಸ್ ಮತ್ತು ರೆಡ್ ಬಣ್ಣವನ್ನು ಬಳಸುವಂಥದ್ದು. ಸಂಖ್ಯೆಗಳು 1, 3, 5, 7 ಮತ್ತು 9 ಸಂಖ್ಯೆಯನ್ನು ಬಳಸೋದು. ಹಾಗಾಗಿ ಈ ಪಂಚಗ್ರಹಗಳ ಅನುಗ್ರಹ ಇದೆ. ಜೊತೆಗೆ ನಿಮಗೆ ಈ ವಾರದಲ್ಲಿ 3 ದಿನಗಳ ಚಂದ್ರನ ಬಲದ ಅನುಕೂಲತೆ ಇದೆ. ಹಾಗಾಗಿ ಹೆಚ್ಚು ನೀವು ಆತಂಕ, ಭಯ ಪಡುವಂಥದ್ದೇನಿಲ್ಲ. ಸಣ್ಣ ಪುಟ್ಟ ಏರುಪೇರುಗಳು ವೈಯಕ್ತಿಕವಾಗಿ ಮಾತಿನ ವಿಚಾರವಾಗಿ ಸ್ವಲ್ಪ ಎಚ್ಚರವಾಗಿರಿ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಆರೋಗ್ಯ, ಹಣಕಾಸು ವಿಚಾರದ ಯಾವುದೇ ತೊಂದರೆಗಳೆಲ್ಲ ಉತ್ತಮವಾದ ಗ್ರಹ ಅನುಕೂಲ ಇದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಭಾನುವಾರ ಈ ದಿನ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ಲಾಭಗಳು ವೃದ್ಧಿ ಆಗುವಂಥದ್ದು, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಇವೆಲ್ಲ ಸಾಧ್ಯತೆ ನಡೆಸೋಣ. ನಾವು ವೃಷಭ ರಾಶಿಗೆ ಮುಂದೆ ಗಮನಿಸೋಣ. ನಾವು ವೃಷಭ ರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಭಾನುವಾರ ಈ ದಿನ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ಲಾಭಗಳು ವೃದ್ಧಿ ಆಗುವಂಥದ್ದು, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಇವೆಲ್ಲ ಸಾಧ್ಯತೆ ಇದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ಶುಭವಾದ ಘಟನೆಗಳು ಜರುಗುತ್ತವೆ, ಶುಭ ಸಮಾಚಾರಗಳಾಗುತ್ತವೆ. ಜೊತೆಗೆ ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಬೇಕಾದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಜೊತೆಗೆ ಇನ್ನು ಕೆಲವರಿಗೆ ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು, ಹಿಂದೆ ಹೂಡಿಕೆ ಮಾಡಿದಂಥ ಹಣಕ್ಕೆ ಈಗ ಒಂದು ಉತ್ತಮ ಪ್ರತಿಫಲ ಬರುವುದಾಗಲಿ. ಜೊತೆಗೆ ಕೃಷಿ ಚಟುವಟಿಕೆ, ವ್ಯಾಪಾರ, ಉದ್ದಿಮೆ, ಇಂಡಸ್ಟ್ರಿ ನಡೆಸುವವರಿಗೆ ಅವರ ಒಂದು ಇಂಡಸ್ಟ್ರಿಯಲ್ಲಿ, ಉದ್ದಿಮೆ ಅಥವಾ ಕೃಷಿಯಲ್ಲಿ ಉತ್ತಮವಾದ ಲಾಭ ಅನುಕೂಲ ಬರುವಂಥದ್ದು. ಮಿತ್ರರಿಂದ, ಬಂಧುಗಳಿಂದ ನಮಗೆ ಸಹಕಾರ ಸಿಗುವಂಥದ್ದು. ಯೋಗ್ಯವಾದ ಈ ವಿವಾಹ ಅಪೇಕ್ಷಿತರಿಗೆ ಅವರಿಗೆ ವಿವಾಹಕ್ಕೆ ಎಲ್ಲ ಸಂಬಂಧಗಳೀಗ ಬರುವಂಥದ್ದು ಅಥವಾ ವಿವಾಹ ಫಿಕ್ಸ್ ಆಗುವಂಥದ್ದು ಮುಂತಾದ ಹಲವಾರು ಶುಭ ಸಮಾಚಾರಗಳು ಈ ಭಾನುವಾರ, ಸೋಮವಾರದಂದು ಘಟಿಸಲಿವೆ. ಹಾಗಾಗಿ ವೃಷಭ ರಾಶಿಯವರು 2 ದಿನಗಳನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳಲ್ಲಿ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅಂದರೆ ಆ 3 ದಿನಗಳು ಏನೋ ನಿಮಗೆ ಅನಿಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂದರೆ ಹಣಕಾಸು ವಿಚಾರವಾಗಿ ಮಂಗಳವಾರ, ಬುಧವಾರ, ಗುರುವಾರ ಹಣಕಾಸು ವಿಚಾರವಾಗಿ ಎಚ್ಚರ ಹೆಜ್ಜೆ ಬೇಕು. ದೊಡ್ಡ ಮೊತ್ತದ ಹಣವನ್ನು ಟ್ರಾನ್ಸಾಕ್ಷನ್ ಮಾಡುವಾಗ, ದೊಡ್ಡ ಮೊತ್ತದ ಸಾಲ ಕೊಡುವುದಾಗಲಿ ಪಡೆಯೋದಾಗಲಿ ಮಾಡುವಾಗ, ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಆನ್ಲೈನ್, ಆಫ್ಲೈನಲ್ಲಿ ಏನಾದರೂ ಬೇಕಾದ್ರೆ ಪೇಮೆಂಟ್ ಮಾಡುವಾಗ, ಅಪರಿಚಿತರಲ್ಲಿ ಏನಾದರೂ ಹಣಕಾಸಿನ ವ್ಯವಹಾರ ಮಾಡುವಾಗ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣಕಾಸು ಸ್ವಲ್ಪ ನಷ್ಟ ಆಗ್ಬೋದು. ಅದೇ ರೀತಿ ವಸ್ತು, ಒಡವೆ, ಮೊಬೈಲ್ ಇತ್ಯಾದಿಗಳ ಬಗ್ಗೆ ಎಚ್ಚರಬೇಕು. ಜೊತೆಗೆ ಪ್ರಯಾಣ ಮಾಡುವಾಗ ನಿಮ್ಮ ಒಂದು ವಸ್ತುಗಳ ಬಗ್ಗೆ ಸಹ ಒಂದು ಗಮನ ಬೇಕು. ಕಳ್ಳತನ ಆಗ್ಬೋದು ಅಥವಾ ಕಳವಾಗ್ಬೋದು, ನಷ್ಟ ಆಗ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ನಷ್ಟ ಯೋಗದ ಸಾಧನೆಗಳಿಂದ ಈ 3 ದಿನಗಳಲ್ಲಿ ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಈ ದಿನಗಳಲ್ಲಿ ವೃಷಭ ರಾಶಿಯವರಿಗೆ. ಆ ಬಳಿಕ ಬರುವಂಥ ಕೊನೆ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ, ಮಂಗಳವಾರ, ಬುಧವಾರ, ಗುರುವಾರದ ಬಳಿಕ ಕೊನೆ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ 27, 28 ಈ ಸೆಪ್ಟೆಂಬರ್ 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ಇಷ್ಟಾರ್ಥಗಳು ಗೂಡಿರುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಜೊತೆಗೆ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯ ಅಥವಾ ಯಾತ್ರಾ ಸ್ಥಳ ಇತ್ಯಾದಿಗಳ ಸಂದರ್ಶನ ಪಾಲ್ಗೊಳ್ಳುವಂಥದ್ದು. ಇನ್ನು
ಯುವಕರಿಗೆ, ಸಾಧಕರಿಗೆ, ಏನಾದರೂ ಉದ್ಯೋಗ ಅಪೇಕ್ಷೆ ಪಡೋದವರಿಗೆ ಉದ್ಯೋಗದ ಪ್ರಯತ್ನದಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ, ನಿಮ್ಮ ಮಿತ್ರರು ಅಥವಾ ನಿಮ್ಮ ಬಂಧುಗಳು ಅಥವಾ ಹಿಂದೆ ನಿಮ್ಮ ಸಹೋದ್ಯೋಗಿಗಳು ಅವರ ಸಹಾಯ ನಿಮಗೆ ಈ ಸಕಾಲದಲ್ಲಿ ಅವರ ಸಹಾಯ ಸಿಗುವಂಥದ್ದು ಅಥವಾ ಅವರ ಮಾರ್ಗದರ್ಶನ ಸಿಗುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳಲ್ಲಿ ಬಗೆಹರಿಯುವಂಥದ್ದು, ಕೌಟುಂಬಿಕವಾಗಿ ಏನಾದರೂ ನಿಮಗೆ ಸಿಗಬೇಕಾದ ಹಣ ಅಥವಾ ಆಸ್ತಿ ವಿಭಾಗದ ಹಣ ಎಲ್ಲ ಅಥವಾ ಅದರ ಒಂದು ಭೂಮಿಯ ಭಾಗ ಇತ್ಯಾದಿ ಎಲ್ಲ ಸಿಗುವಂಥ ಅವಕಾಶ. ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಶುಕ್ರವಾರ ಶನಿವಾರದಂದು ವೃಷಭ ರಾಶಿಯವರಿಗೆ ಸಿಗಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಇರುವಂತಹ ಅಲ್ಲಿ ರಾಹುವಿನ ಬೆಂಬಲ, ಚಂದ್ರನ ಬೆಂಬಲ ನಿಮಗೆ ರಕ್ಷಣೆಯಾಗಿ ಕಾಪಾಡಲಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 2 ದಿನ ಅಂದರೆ ಭಾನುವಾರ, ಸೋಮವಾರ ಮತ್ತು ಕೊನೆಯ 2 ದಿನ ಅಂದರೆ ಶುಕ್ರವಾರ, ಶನಿವಾರ ಈ 4 ದಿನಗಳು ಅತ್ಯಂತ ಉತ್ತಮವಾದ ಚಂದ್ರನ ಅನುಗ್ರಹ ಇರುವಂಥ ದಿನಗಳಿವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಮಧ್ಯ ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2 ಮತ್ತು 4, 2 and 4 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಚಂದ್ರ ಮತ್ತು ರಾಹುವಿನ ವಿಶೇಷವಾದ ಅನುಗ್ರಹ ಇರೋದರಿಂದ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಮುಂದೆ ಗಮನಿಸೋಣ, ನಾವು ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ಭಾನುವಾರ, ಸೋಮವಾರ 2 ದಿನಗಳು ಸ್ವಲ್ಪ ನಿಮಗೆ ಏರುಪೇರಿನ ಒಂದು ವಾತಾವರಣ ಇರುತ್ತೆ. ಏರುಪೇರು ಅಂದರೆ ಕೆಲವೊಂದು ವಿಚಾರದಲ್ಲಿ ನಿಮ್ಮ ಮೇಲೆ ಏನು ಆರೋಪಗಳು ಬರುವಂಥದ್ದು, ಹಣಕಾಸಿನ ವಿಚಾರಕ್ಕೆ ಕಷ್ಟ ನಷ್ಟಗಳಾಗುವಂಥದ್ದು, ಮಾತಿನ ವಿವಾದಗಳು ಮನೆಯ ಸದಸ್ಯರಲ್ಲೂ ಬರುತ್ತೆ, ಮಿತ್ರರಲ್ಲೂ ಬರುತ್ತೆ, ಬಂಧುಗಳಲ್ಲಿ ಬರುತ್ತೆ. ಹಾಗೆ ಎಲ್ಲರಲ್ಲೂ ಒಂದು ವೈರತ್ವದ ಭಾವನೆ ಬರುತ್ತೆ. ಹಾಗೆ ಈ ದಿನ ಸ್ವಲ್ಪ ಸಿಟ್ಟು, ಆತಂಕಗಳು ಹೆಚ್ಚಾಗುತ್ತೆ. ಹಾಗೆ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು, ಮನಸ್ಸಿನ ಸ್ವಲ್ಪ ಶಾಂತಿಯನ್ನು ತಂದುಕೊಳ್ಬೇಕು. ಜೊತೆಗೆ ಈ ಭಾನುವಾರ, ಸೋಮವಾರ ಏನಾದರೂ ಅಪ್ರಿಯವಾದ ಘಟನೆ ಜರುಗುವಂಥದ್ದು, ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಗಳಿರುವಂಥದ್ದು, ಅಥವಾ ನಿಮ್ಮ ಒಂದು ಮನೆಯ ಅಥವಾ ನಿಮ್ಮ ಪರಿವಾರದ ಹಿರಿಯರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು. ಈ ರೀತಿ ಒಂದು ಆತಂಕ ಮತ್ತು ಒಂದು ಭಯದ ವಾತಾವರಣಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಪ್ರಯಾಣ ಕಾಲದಲ್ಲಿ, ಪ್ರವಾಸದಲ್ಲಿ ಸಹ ಹಾಗೆ ಏನಾದರೂ ಒಂದು ಕಿರಿಕಿರಿಯ ಘಟನೆ ಅಥವಾ ಮಾತಿನ ಕಲಹ, ವಾಗ್ವಾದಗಳ ಜರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 22, 23ರಲ್ಲಿ ಇಂಥ ವಿಚಾರವಾಗಿ ಮಾತು, ನಡವಳಿಕೆ ಎಚ್ಚರಬೇಕು. ಜೊತೆಗೆ ಹಣಕಾಸು ಮತ್ತು ಇತರ ವಿಚಾರಕ್ಕೂ ಸಹ ಎಚ್ಚರಬೇಕು. ಹಣಕಾಸು ಮತ್ತು ನಿಮ್ಮ ವಸ್ತು, ಒಡವೆ ಇತ್ಯಾದಿಗಳಿಗೂ ಸಹ ಎಚ್ಚರಬೇಕು. ಯಾಕಂದರೆ ಕಷ್ಟ ನಷ್ಟಗಳಾಗ್ಬೋದು, ಜೊತೆಗೆ ವೈರತ್ವಗಳು ಬರುವಂಥದ್ದು, ಮನಸ್ಸಿಗೆ ಅಶಾಂತಿ ಮಾಡೋದು ಮುಂತಾದ. ಹೀಗಾಗಿ ಕಾಯ, ವಾಚ, ಮನಸ್ಸು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟು ಅಥವಾ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟು, ಜೊತೆಗೆ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟು ಏನಾದರೂ ಏರುಪೇರಿನ ಘಟನೆಗಳು ಭಾನುವಾರ, ಸೋಮವಾರ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತವೆ. 24, 25, 26 ಸೆಪ್ಟೆಂಬರ್ 24, 25, 26ರಲ್ಲಿ ನೀವು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಘಟನೆಗಳಾಗುವಂಥದ್ದು, ಮನೆಯಲ್ಲಿ ಶುಭ ವಾತಾವರಣ ಮಾಡುವಂಥದ್ದು, ಶುಭ ಕಾರ್ಯಗಳ ಸಿದ್ಧತೆ ಮಾಡುವಂಥದ್ದು, ಕೆಲವರಿಗೆ ವಿವಾಹ ಫಿಕ್ಸ್ ಆಗ್ಬೋದು, ಕೆಲವರಿಗೆ ಜಾಬ್ ಸಿಗುವಂಥದ್ದು, ಇನ್ನು ಕೆಲವರ ವ್ಯಾಪಾರ ವೃತ್ತಿಯಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು, ಕೃಷಿಕರಿಗೆ, ಉದ್ಯಮಿಗಳಿಗೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಸ್ವಂತ ವ್ಯಾಪಾರ ಇತ್ಯಾದಿ ಮಾಡೋರಿಗೆ ಅವರ ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು. ಇನ್ನು ಕೆಲವರ ಒಂದು ಹಳೆಯ ಯಾವುದೇ ಒಂದು ಬಾಕಿ ಬರಬೇಕಾದ ದೊಡ್ಡ ಮೊತ್ತದ ಹಣ ಈಗ ಬಂದು ಸೇರುವಂಥದ್ದು. ಈ ರೀತಿ ಹಲವಾರು ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ಫಲಗಳು ಈ ದಿನ ನಿಮಗೆ ಕೈಗೆ ಸಿಗಲಿವೆ. ಮಹಿಳೆಯರು, ಗೃಹಿಣಿಗೆ ಸಹ ನೆಮ್ಮದಿ ದಿನ ಅಥವಾ ವಿದ್ಯಾರ್ಥಿಗಳು, ಯುವ ವೃಂದದವರಿಗೆ ಸಹ ಅವರ ಒಂದು ಏನಾದರೂ ಅಪೇಕ್ಷೆಗಳು, ಕೋರಿಕೆಗಳಿದ್ರೆ ಈ ದಿನ ಈಡೇರಲಿವೆ. ಹಾಗಾಗಿ ಮಂಗಳವಾರ, ಬುಧವಾರ, ಗುರುವಾರ 24, 25 ದಿನ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಮಿಥುನ ರಾಶಿಯವರು. ಆ ಬಳಿಕ ಬರುವಂಥ ಕೊನೆ 2 ದಿನಗಳು ಶುಕ್ರವಾರ, ಶನಿವಾರ ಅಲ್ಲಿ ವಿಶೇಷವಾಗಿ ನಿಮಗೆ ಹೆಚ್ಚಿನ ಲಾಭಗಳು, ಆದಾಯಗಳು ಬರೋದಿಲ್ಲ. ಚಂದ್ರನ ನಿಮಗೆ ಆ ಒಂದು ನಷ್ಟವನ್ನು ಅಥವಾ ತೊಂದರೆಯನ್ನು ಉಂಟು ಮಾಡುವಂಥ ಸ್ಥಾನದಲ್ಲಿರೋ ಕಾರಣ ಕಷ್ಟ ನಷ್ಟಗಳಾಗುವಂಥದ್ದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ತಲೆನೋವು, ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಬರೋದು, ಅಥವಾ ಹವಾಮಾನ ವೈಪರೀತ್ಯದಿಂದಲೂ ಅಥವಾ ನೀರಿನ ವ್ಯತ್ಯಾಸದಿಂದಲೂ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು. ಹಣಕಾಸು ನಿಮಗೆ ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ, ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟ ಆಗುವಂಥ ಯೋಗ 27, 28ರಲ್ಲಿ ಬರ್ತದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ ಹೆಜ್ಜಬೇಕು. ದೊಡ್ಡ ಮೊತ್ತದ ಪಾವತಿ ಅಥವಾ ದೊಡ್ಡ ಮೊತ್ತದ ಪೇಮೆಂಟ್ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಆನ್ಲೈನಲ್ಲಿ ಮಾಡುವಂಥ ಪಾವತಿಗಳ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ 27, 28 ಅಷ್ಟೇನು ಉತ್ತಮವಾಗಿ ಫಲಗಳು ಬಂದಿಲ್ಲ. ಜೊತೆಗೆ ಈ ದಿನ ಸ್ವಲ್ಪ ನಿಮಗೆ ದಾಯಾದಿ ಕಲಹ ಅಥವಾ ನಿಮ್ಮ ಒಂದು ಸಹೋದರ ಸಹೋದರಿಯರು ಸಹ ಕಲಹದ ವಾತಾವರಣ ಸಹ ಕಂಡು ಬರುತ್ತೆ. ಆ ಬಗ್ಗೆ ಸಹ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ, ತಾಳ್ಮೆ ವಹಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದ 2 ದಿನಗಳು ಅಷ್ಟು ಉತ್ತಮ ಬಂದಿಲ್ಲ, ಕೊನೆ 2 ದಿನಗಳು ಅಷ್ಟು ಉತ್ತಮವಾಗಿ ಬಂದಿಲ್ಲ. ಮಧ್ಯದ 3 ದಿನಗಳು ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಅಷ್ಟು ಉತ್ತಮವಾಗಿ ಬಂದಿವೆ. ಆ 3 ದಿನಗಳನ್ನು ಅತ್ಯುತ್ತಮವಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ನೀವು ಬಳಸುವಂತಹ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಗ್ರೇ, ಗ್ರೀನ್ ಮತ್ತು ವೈಟ್ ಬಣ್ಣವನ್ನು ಬಳಸ್ಕೊಳ್ಳೋದಾಗಿದೆ. ಸಂಖ್ಯೆಗಳು 4, 5, 6, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಇನ್ನು ಚಂದ್ರ ಅನುಗ್ರಹ ಇರುವಂಥ ಆ 3 ದಿನಗಳಲ್ಲಿ ಅಂದರೆ ಆ 3 ದಿನಗಳಲ್ಲಿ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವ ಕಾರಣ ಅಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಆ ದಿನಗಳಲ್ಲಿ ಬಳಸ್ಬೋದಾಗಿದೆ. ಇವೆಲ್ಲವೂ ಈ ಒಂದು ಮಿಥುನ ರಾಶಿಯರ ವಿಚಾರ ಆಯಿತು. ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಮುಂದೆ ಗಮನಿಸೋಣ ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಸಂಬಂಧಿಸಿ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಲಾಭ ಸ್ಥಾನದ ಅನುಗ್ರಹ ಅದು ಒಂದು ರಾಶಿಗಷ್ಟು ಬರುತ್ತೆ. ಅದು ಆ ರಾಶಿ ನಿಮ್ಮ ರಾಶಿ ಆಗಿರುತ್ತೆ.
ಈ ವಾರದಲ್ಲಿ ಲಾಭ ಸ್ಥಾನದಲ್ಲಿ ನಿಮಗೆ ಚಂದ್ರನು ವಿಶೇಷವಾದ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡಲಿದ್ದಾನೆ. ಅನೇಕ ರೀತಿಯ ಪರಿಣಾಮಗಳು ಭಾನುವಾರ ಸೋಮವಾರ ಆಗಲಿವೆ. ನೀವು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಕೆಲಸ ಕಾರ್ಯಗಳು ಕೈಗೂಡಲಿವೆ. ಗುರುವಿನ ಬಲದ ಬೆಂಬಲ, ಶುಕ್ರನ ಬಲದ ಬೆಂಬಲ ಸಹ ನಿಮಗೆ ಒಂದು ಉತ್ತಮವಾದ ರಕ್ಷಣೆ. ಹಾಗಾಗಿ ಗುರು, ಶುಕ್ರ, ಚಂದ್ರ ಎಂಬ 3 ಶುಭ ಗ್ರಹಗಳು ನಿಮಗೆ ಈ ವಾರದಲ್ಲಿ ಪೂರಕವಾಗಿರುವ ಕಾರಣ ಈ ವಾರದ ಆರಂಭ ನಿಮಗೆ ಶುಭ ಆರಂಭ ಆಗ್ತಾಯಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಜೊತೆಗೆ ವ್ಯಾಪಾರ ವೃತ್ತಿ, ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಗಳಾಗುವಂಥದ್ದು. ಇನ್ನು ಕೆಲವರಿಗೆ ಸನ್ಮಾನದ ಅಥವಾ ಇನ್ನಿತರ ಯಾವುದೇ ಸಾರ್ವಜನಿಕವಾಗಿ ಅವರಿಗೊಂದು ಬಿರುದು ಇತ್ಯಾದಿಗಳು ಸಿಗುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಸಾಧನೆಗೆ ಪ್ರಶಂಸೆ, ಪುರಸ್ಕಾರಗಳು ಬರುವಂಥದ್ದು. ಇನ್ನು ಯಾವುದಾದ್ರೂ ಜಾಬೆಲ್ಲ ಹುಡ್ಕೊಂಥವ್ರಿಗೆ ಜಾಬ್ನ ಒಂದು ಆಫರ್ಗಳು ಬರುವಂಥದ್ದು. ವಿವಾಹ ಅಪೇಕ್ಷೆಗೆ ವಿವಾಹ ಫಿಕ್ಸ್ ಆಗುವಂಥದ್ದು. ಈ ರೀತಿ ನಿಮ್ಮ ಏನೇನೋ ಕೋರಿಕೆಗಳು, ಬೇಡಿಕೆಗಳಿದ್ದರೆ ಆ ಗುರಿ ಸೇರುವಂಥ ಅವಕಾಶ 22, 23 ಭಾನುವಾರ ಸೋಮವಾರದಂದು ಬರುತ್ತೆ. ಎಲ್ಲ ವಿಚಾರದಲ್ಲಿ ನೆಮ್ಮದಿಯ, ಸುಶಾಂತಿಯ ದಿನ ಆಗಿರುತ್ತೆ. ಆ ಬಳಿಕ ಬರುವಂಥ 3 ದಿನಗಳಲ್ಲಿ ನಿಮಗೆ ಹಣಕಾಸು ವಿಚಾರ ಎಲ್ಲ ತೊಂದರೆ ಇಲ್ಲ, ವ್ಯಾಪಾರ ವೃತ್ತಿ ವಿಚಾರಗೊಂದಿಲ್ಲ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು 24, 25, 26 ಈ 3 ದಿನಗಳಲ್ಲಿ ಸ್ವಲ್ಪ ಜರಗಬಹುದು. ಅಲ್ಲಿ ಚಂದ್ರನ ವ್ಯಯಸ್ಥಾನದಲ್ಲಿರುವ ಕಾರಣ ನಿಮಗೆ ಆಕಸ್ಮಿಕವಾಗಿ ಕೆಲವೊಮ್ಮೆ ಕಷ್ಟಗಳಾಗ್ಬೋದು. ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು. ಜೊತೆಗೆ ಮಾತಿನ ವಾಗ್ವಾದಗಳು ನಿಮ್ಮ ಮನೆಯ ಸದಸ್ಯರಲ್ಲೋ, ನಿಮ್ಮ ಸಹೋದ್ಯೋಗಿಗಳಲ್ಲೋ ಅಥವಾ ವೃತ್ತಿ ಜಾಗದಲ್ಲೋ ವಾಗ್ವಾದಗಳು ಆಗ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಅಪ್ರಿಯವಾದ ಘಟನೆ, ಅಪ್ರಿಯವಾದ ವಾರ್ತೆಗಳು ಸಹ ಇದನ್ನು ಕಿವಿಗೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಹಣಕಾಸು ಬಗ್ಗೆ, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ 24, 20, 26ರಲ್ಲಿ. ಇನ್ನು 27, 28 ಅಂದರೆ ಶುಕ್ರವಾರ ಶನಿವಾರ ನಿಮ್ಮ 2 ದಿನಗಳು ನಿಮಗೆ ಶುಭದಾಯಕವಾಗಿ. ಶುಕ್ರವಾರ ಶನಿವಾರದಂದು ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನಾಗುವಂಥದ್ದು. ಬಹಳ ದಿನಗಳಿಂದ ಏನಾದರೂ ಅನಾರೋಗ್ಯ ಸಮಸ್ಯೆ ಅಥವಾ ಏನಾದರೂ ದೇಹಕ್ಕೆ ಸಂಬಂಧಪಟ್ಟ ಅಸೌಖ್ಯದಿಂದ ಬಳಲುತ್ತಿದ್ದವರಿಗೆ ಈ ದಿನ ಒಂದು ಪವಾಡ ಸದೃಶವಾಗಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಮನಸ್ಸಿಗೆ ಉಲ್ಲಾಸ ಬರುವಂಥ ಘಟನೆ, ಯಾವುದಾದ್ರೂ ನಿಮ್ಮ ಇಷ್ಟವನ್ನು, ಮಿತ್ರರನ್ನು, ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ, ಇನ್ನಿತರ ಬೇರೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಬರಲಿವೆ. ಹಾಗಾಗಿ 27, 28 ಶುಕ್ರವಾರ ಶನಿವಾರ 2 ದಿನಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿ. ವಿದ್ಯಾರ್ಥಿಗಳಿಗೆ, ಮಹಿಳೆಯರು, ಗೃಹಿಣಿಯರಿಗೆ ಸಹ ನೆಮ್ಮದಿಯ ದಿನ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಈ ದಿನ ವೇಗವಾಗಿ ಆಗಲಿವೆ. ಈ 2 ದಿನಗಳ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದ ಒಂದು ಭಾನುವಾರ ಸೋಮವಾರ ಜೊತೆಗೆ ಕೊನೆಯ 2 ದಿನಗಳಾದ ಶುಕ್ರವಾರ ಶನಿವಾರ ಅತ್ಯಂತ ಉತ್ತಮ ಫಲಗಳನ್ನು ನೀಡುವಂಥ 4 ದಿನಗಳು. ಈ 4 ದಿನಗಳಲ್ಲಿ ಉತ್ತಮ ಫಲವನ್ನು ಖಂಡಿತ ನಿರೀಕ್ಷೆ ಮಾಡಬಹುದಾಗಿದೆ. ಅಲ್ಲದೆ ಗುರುಬಲದ ಅನುಕೂಲ, ಚಂದ್ರನ ಅನುಕೂಲ, ಶುಕ್ರನ ಅನುಕೂಲ ಇರುವ ಕಾರಣ ಹಣಕಾಸು, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲ ಬಹಳ ಒಂದು ಸ್ಮೂತಾಗಿ ಅಂದರೆ ಚೆನ್ನಾಗಿ ನಡೀತಾ ಹೋಗುತ್ತೆ. ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರೋದಿಲ್ಲ. ಅಂದುಕೊಂಡ ಕೆಲಸಗಳೆಲ್ಲ ಬೇಗನೆ ಆಗಲಿವೆ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 3, 6, 7, 2, 3, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಬೋದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಎಂದು ಕಂಡು ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ 22, 23 ಭಾನುವಾರ ಸೋಮವಾರ 2 ದಿನಗಳು ನಿಮಗೆ ಇಷ್ಟಾರ್ಥ ಕೊಡುವಂಥ ದಿನಗಳಾಗಿವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಬೆಂಬಲಗಳು ಸಿಗುವಂಥದ್ದು. ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಉತ್ತಮವಾದ ಒಂದು ಕೊಡುಗೆಗಳು ಬರುವಂಥದ್ದು. ಜೊತೆಗೆ ಇನ್ನು ಕೆಲವೊಬ್ಬರಿಗೆ ಈ ಸಾರ್ವಜನಿಕವಾಗಿ ಏನಾದರೂ ಒಂದು ಬಹುಮಾನ, ಪ್ರಶಸ್ತಿ, ಪುರಸ್ಕಾರಗಳು ಬರುವಂಥದ್ದು. ಸಾಮಾಜಿಕ ಜಾಲತಾಣ, ಕಲಾ ಮಾಧ್ಯಮ ಅಥವಾ TV, ಸಿನಿಮಾ ರಂಗ ಮುಂತಾದಲ್ಲಿರೋರಿಗೆ ಹೊಸ ಅವಕಾಶಗಳು ಸಿಗುವಂಥದ್ದಾಗುತ್ತೆ. ಹಾಗಾಗಿ 22, 23 ಬಹಳ ಉತ್ತಮವಾದ ಫಲವನ್ನು ಕೊಡಲಿವೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಇದೆ. ಅಥವಾ ಇನ್ನಿತರ ವ್ಯಾಪಾರ ವೃತ್ತಿ ಮಾಡೋರಿಗೆ ಅವರೊಂದು ವ್ಯಾಪಾರ ವೃತ್ತಿ ಹೆಚ್ಚಿನ ಒಂದು ಲಾಭ, ಆದಾಯ ಬರಲಿದೆ. ಹಾಗೆ ಈ 2 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಸಿಂಹರಾಶಿಯವರು. ಆ ಬಳಿಕ ಬರುವಂಥ 24, 25, 26 ಈ ದಿನ ನಿಮಗೆ ಅತ್ಯಂತ ಪ್ರಮುಖವಾದ ದಿನ. ಇಲ್ಲಿ ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ಹೆಚ್ಚಿನ ಲಾಭವನ್ನು, ಆದಾಯವನ್ನು, ಉತ್ಪನ್ನವನ್ನು ಕೊಡಲಿದ್ದಾನೆ. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ಆಗಲಿವೆ. ಕೆಲವೊಬ್ಬರಿಗೆ ಆಕಸ್ಮಿಕ ಧನ ಆಗಮಗುವಂಥದ್ದು. ಅಲ್ಲದೆ ದೂರದ ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಏನಾದರೂ ಶುಭ ಸಮಾಚಾರಗಳು ಬರುವಂಥದ್ದು. ಬಹಳ ಕಾಲದಿಂದ ನೀವು ಮಾಡಬೇಕು ಅಂದುಕೊಂಡಂಥ ಕೆಲಸ ಕಾರ್ಯವು ಈ ದಿನ ಅದು ನಿಮಗೆ ನನಸಾಗುವಂಥ ದಿನ ಬರ್ತದೆ. ಮದುವೆ ವಿಚಾರನೋ, ಉದ್ಯೋಗದ ವಿಚಾರನೋ, ಭೂಮಿ ಮನೆ ಕೊಳ್ಳುವ ವಿಚಾರನೋ ಅಥವಾ ಯಂತ್ರ, ವಾಹನ, ಉಪಕರಣಗಳನ್ನು ಕೊಳ್ಳುವಂಥ ವಿಚಾರನೋ, ಈ ರೀತಿ ನಿಮ್ಮ ದೀರ್ಘಕಾಲೀನ ಕನಸು ಈ ದಿನ ನನಸಾಗಲಿವೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಹಣ ನಿಮಗೆ ಬಂದು ಕೈ ಸೇರಲಿವೆ. ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾದ ಇರುತ್ತೆ. ಮಿತ್ರರಲ್ಲಿ, ಬಂಧುಗಳ ಸಹ ಉತ್ತಮ ಬಾಂಧವ್ಯ ಇರುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಮನಸ್ಥಿತಿ ಸಹ ಉತ್ತಮವಾಗಿರುತ್ತೆ. ಹಾಗಾಗಿ ಈ ಮನ ಧನಗಳು ಭಾಳಷ್ಟೊಂದು ಉತ್ತಮ ಒಂದು ಸಾಮ್ಯತೆಯಲ್ಲಿ, ಯೋಗ ಸ್ಥಿತಿಯಲ್ಲಿರುವಂಥ ರಾಜಯೋಗದ ಫಲ ಈ ದಿನ ನಿಮಗೆ ಬರಲಿದೆ. ಈ 24, 25, 26 3 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಸಿಂಹರಾಶಿಯವರು. 27, 28 ಅಂದರೆ ವಾರದ ಕೊನೆ 2 ದಿನಗಳು ಅಂದರೆ ಶುಕ್ರವಾರ ಶನಿವಾರ ಅಷ್ಟು ಉತ್ತಮ ಇಲ್ಲ. ಶುಕ್ರವಾರ ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಈ ದಿನ ನಿಮಗೆ ಮಾತಿನ ಜಗಮಗೆ ಬರುತ್ತೆ, ಜಗಳಗಳು ಬರುತ್ತೆ, ಮನಸ್ಸು ವಿಕ್ಷಿಪ್ತವಾಗಿರುವಂಥದ್ದು. ಜೊತೆಗೆ ಹಣಕಾಸಿನ ನಷ್ಟಗಳಾಗುವಂಥದ್ದು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು. ಮನಸ್ಸಲ್ಲಿ ಚಿಂತೆ, ಅಶಾಂತಿ ಹೆಚ್ಚಾಗುತ್ತೆ. ದುಃಖದ ಅಥವಾ ಏನಾದರೂ ಒಂದು ಅಪ್ರಿಯ ವಾರ್ತೆಗಳು, ಘಟನೆಗಳು ಜರುಗುತ್ತೆ. ಹಾಗಾಗಿ ಈ ದಿನಗಳಲ್ಲಿ ನೀವು
ಹಣದ ವಿಚಾರ, ಮನಸ್ಸಿನ ವಿಚಾರ, ಆರೋಗ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ. 27-28 ಬೇಕಾಗುತ್ತೆ. ತನುಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ. ಯಾವುದೇ ರೀತಿಯ ಹೊಸ ಆರಂಭಕ್ಕಾಗಲಿ ಅಥವಾ ಇನ್ನಿತರ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಇದನ್ನು ಕೈ ಹಾಕಬಾರದು. ಅದು ನಿಮ್ಮದಲ್ಲದ ವಿಚಾರಕ್ಕೆ, ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ನೀವು ತಲೆ ಹಾಕಬಾರದು. ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ವಾರದ ಆರಂಭದ 5 ದಿನಗಳು ಉತ್ತಮವಾಗಿ ಬಂದಂದರೆ ಸೋಮವಾರದಿಂದ ನಮಗೆ ಅಲ್ಲಿ ಗುರುವಾರದವರೆಗೆ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 22ರಿಂದ 26ರವರೆಗೂ ಅತ್ಯುತ್ತಮ ಶುಭ ಫಲಗಳು ಬಂದಿವೆ. ಆ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಂಡು, ಇದೆಲ್ಲ ಅಪರೂಪಕ್ಕೆ ಬರುವಂಥ ಘಟನೆಗಳು. ಅಲ್ಲಿ ಲಾಭ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ಹಿಂದಿನ ಎಲ್ಲ ತೊಂದರೆಗಳಿಂದ ನಿವಾರಣೆ ಮಾಡಿ ಈಗ ಒಂದು ಹೆಚ್ಚಿನ ಲಾಭವನ್ನು, ನಿಮಗೆ ಆಸಕ್ತಿಯನ್ನು ತಂದು ಕೊಡಲಿದ್ದಾನೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಸಿಂಹರಾಶಿಯವರು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸಿಂಹರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ. ಸ್ನೋ, ಗ್ರೀನ್, ವೈಟ್ ಮತ್ತು ರೆಡ್ ಈ 4 ಬಣ್ಣವನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 2, 5, 6, 9, 2, 5, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಲ್ಲಿ ಮಂಗಳ, ಬುಧ ಮತ್ತು ಚಂದ್ರನ ಅನುಗ್ರಹ ಇರುವಂಥ ಈ ಶುಭ ದಿನಗಳಲ್ಲಿ ಶುಕ್ರನು ಸಹ ನಿಮಗೆ ಪೂರಕವಾಗಿದ್ದಾನೆ. ಹಾಗಾಗಿ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳು ಈ ವಾರದಲ್ಲಿ ಇರುವುದಿಲ್ಲ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಅಲ್ಲಿ ಕನ್ಯಾ ರಾಶಿಯ ವಿಚಾರ. ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾಯಿದೆ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳ ಬರುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಮನಸ್ಸಿಗೆ ದುಃಖ ಅಥವಾ ಬೇಜಾರಾಗುವಂಥ ಘಟನೆಗಳು ಭಾನುವಾರ ಮತ್ತು ಸೋಮವಾರ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾರದ ಆರಂಭದ 2 ದಿನಗಳಲ್ಲಿ ಸ್ವಲ್ಪ ಮಾತಿನ ವಿಚಾರ, ನಡವಳಿಕೆ ವಿಚಾರ, ಹಣದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಅಥವಾ ಹಿಂದೆ ನಿಮ್ಮಿಂದ ಯಾರು ಹಣ ಪಡೆದಂಥವರು ಅವರಿಗೆ ಹಣದ ವಿಚಾರವಾಗಿ ನಿಮ್ಮಲ್ಲಿ ಭಾಗವಹಿಸಿ, ಅಥವಾ ನೀವು ಇತರರಿಂದ ಹಣವನ್ನು ಪಡೆದರೆ ಅದರಲ್ಲೇ ಸಹ ನಿಮಗೆ ಅವರು ಸಹ ನಿಮ್ಮ ಒಂದು ಹಣ ವಸೂಲಿಗೆ ಬಂದು ಅವರಲ್ಲಿ ಸಹ ವಾಗ್ವಾದಗಳಾಗುವಂಥ, ಹಾಗಾಗಿ ವಾಗ್ವಾದಗಳು, ಮಾತಿನ ಕಲಗಳು ಆಗುವಂಥದ್ದು, ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತದೆ. ಮತ್ತು ಖರ್ಚಿಗೆ ಸ್ವಲ್ಪ ಹಣ ಸಲ್ಲದೆ ಇನ್ನಷ್ಟು ನಿಮಗೆ ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದು. ಮನಸ್ಸಿಗೆ ಸ್ವಲ್ಪ ಆತಂಕ, ಬೇಜಾರಾಗುವಂಥ ಘಟನೆಗಳು, ಮನಸ್ಸಿಗೆ ಸ್ವಲ್ಪ ಭಯ ಹುಟ್ಟಿಸುವಂತಹ ಘಟನೆಗಳು ಎಲ್ಲ ಆಗಿವೆ. ಹಾಗಾಗಿ ಭಾನುವಾರ, ಸೋಮವಾರ 22, 23ರಲ್ಲಿ ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾವುದೇ ರೀತಿಯ ಆರಂಭಗಳಿಗೆ, ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವ ವಿಚಾರಕ್ಕೆ ಅಥವಾ ಯಾವುದೇ ರೀತಿಯ ಹೊಸ ವಿಚಾರಕ್ಕೆ ಕೈ ಹಾಕೋದು ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಿಳಿದುಕೊಳ್ಳೋದಾಗಿದೆ ಅಥವಾ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ನೀವು ಜಾಮೀನು ಅಥವಾ ಶ್ಯೂರಿಟಿ ಹಾಕಲಿಕ್ಕೆ ಹೋಗುವಂಥದ್ದು ಅವೆಲ್ಲ ಈಗ ಅಷ್ಟು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ತನುಮನ ಧನದೊಂದು ಸಂಯಮವನ್ನು, ಅಂದರೆ ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ 22, 23ರಲ್ಲಿ. ಆ ಬಳಿಕ 24, 25, 26 3 ದಿನಗಳು ನಿಮಗೆ ಉತ್ತಮವಾದ ದಿನ. ಆ 3 ದಿನಗಳಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹ ಇರುವಂಥ ದಿನಗಳಲ್ಲಿ ಗುರು ಬಲದ ಅನುಕೂಲ, ಶುಕ್ರನ ಬಲದ ಅನುಕೂಲವು ನಿಮಗೆ ಕಾಪಾಡಲಿದೆ. ಹಾಗಾಗಿ 24, 25, 26 ಅತ್ಯಂತ ಒಂದು ಪ್ರಭಾವಶಾಲಿಯಾದ ಶುಭ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾರನ್ನು ಭೇಟಿ ಮಾಡಬೇಕು, ಯಾರ ಮೂಲಕ ಇರೋದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕು, ಅಥವಾ ಜಾಬ್ಗೆ ಪ್ರಯತ್ನ ಪಡುವಂಥದ್ದು, ಮದುವೆಗಾಗಿ ಪ್ರಯತ್ನ ಪಡುವಂಥದ್ದು, ಅಥವಾ ಇನ್ನಿತರೇನು ಹೈಯರ್ ಸ್ಟಡಿಗಾಗಿ ಪ್ರಯತ್ನ ಮಾಡೋದು, ಅಥವಾ ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡೋದು, ಯಾವುದೇ ರೀತಿಯ ಇಂತಹ ನಿಮ್ಮ ಕನಸಿನ ಪ್ರಯತ್ನಗಳಿಗೆ ಈ ದಿನ ಬಹಳ ಒಳ್ಳೆಯದು. ಆ ಕನಸು ನನಸಾಗಲಿಕ್ಕೆ ಈ ಪ್ರಯತ್ನಗಳು, ಈ ನಿಮ್ಮ ಕೆಲಸಗಳು ಸಾರ್ಥಕ ಆಗುತ್ತೆ. 24, 25, 26 ಇದನ್ನು ದಯವಿಟ್ಟು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಎಲ್ಲ ಚೆನ್ನಾಗಿ ನೆರವೇರಲಿವೆ. ಮಹಿಳೆಯರು, ಗೃಹಿಣಿಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಸಹ ಉತ್ತಮವಾದ ದಿನ ಆಗಿರುತ್ತೆ ಈ 3 ದಿನಗಳು. ಆ ಬಳಿಕ ಬರುವಂಥ 27, 28 ಶುಕ್ರವಾರ, ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕರ್ಮಸ್ಥಾನದಿಂದ ಬಂದಂಥ ಲಾಭ ಸ್ಥಾನಕ್ಕೆ ಬಂದಂಥ ಚಂದ್ರನು ಈ 2 ದಿನಗಳಲ್ಲಿ, ಅಂದರೆ ಶುಕ್ರವಾರ, ಶನಿವಾರ ಸಹ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಲಾಭದ ಆಯ್ಕೆ, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಬಂಧು ಮಿತ್ರರಿಂದ ಸಹಕಾರ, ಇನ್ನು ಕೆಲವರಿಗೆ ದೂರ ಪ್ರಯಾಣದ ಪ್ರವಾಸ ಹೋಗುವಂಥ ಅವಕಾಶ, ದೀರ್ಘಕಾಲದಿಂದ ಕಾಣುತ್ತಿದ್ದ ಕನಸು ನನಸಾಗುವಂಥದ್ದು, ಅಥವಾ ನಿಮ್ಮ ಇರುವಂಥ ವೃತ್ತಿ, ಉದ್ಯೋಗ, ವ್ಯಾಪಾರನ ಅಭಿವೃದ್ಧಿಪಡಿಸುವಂಥ ಅವಕಾಶ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ, ಜೊತೆಗೆ ಕೃಷಿಕರು ಚಟುವಟಿಕೆ, ಹೈನುಗಾರಿಕೆ ನಡೆಸೋರಿಗೆ ಉತ್ತಮವಾದ ಪ್ರತಿಫಲ, ಅಥವಾ ಈ ನಟರು ಅಥವಾ ಈ ನಟ ನಟಿಯರು ಅಂತ ಹೇಳ್ತಾರೆ, ಆ್ಯಕ್ಟರ್ಸ್ ಅಥವಾ TV, ಸಿನಿಮಾ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಇನ್ನಿತರರಿಗೆ ಈ ದಿನ ಬಹಳ ಒಂದು ಉತ್ತಮವಾದ ಅವಕಾಶಗಳು ಅಥವಾ ಹೊಸ ಪ್ರಾಜೆಕ್ಟ್ನ ಅವಕಾಶಗಳು ಬರುವಂಥ ಶುಭ ಸಮಾಚಾರ. ಹಾಗಾಗಿ ಅನೇಕ ಶುಭ ಫಲಗಳು ವಾರದ ಕೊನೆಯ 2 ದಿನಗಳಲ್ಲಿ ನಿಮಗೆ ಕಂಡುಬರಲಿವೆ. ಒಟ್ಟಿನಲ್ಲಿ ಈ ಕನ್ಯಾ ರಾಶಿಯವರಿಗೆ ಆರಂಭದ 2 ದಿನ ಅಷ್ಟೇ ಉತ್ತಮ ಬರದಿದ್ದರೂ ನಂತರದ 5 ದಿನಗಳು, ಅಂದರೆ ಮಂಗಳವಾರದಿಂದ ನಿಮಗೆ ಶನಿವಾರದವರೆಗೆ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ 5 ದಿನಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾಯಿವೆ, ಉತ್ತಮವಾದ ಲಾಭವನ್ನು ಕೊಡ್ತವೆ, ಆದಾಯವನ್ನು ಕೊಡ್ತವೆ, ಮನಸ್ಸಿಗೆ ನೆಮ್ಮದಿ ಅಥವಾ ಶಾಂತಿಯನ್ನು ಕೊಡುತ್ತದೆ. ಶುಭ ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 3, 6, 2, 3, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬರ್ತಾಯಿದೆ. ಭಾನುವಾರ, ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಕಲಹದ ವಾತಾವರಣ ಮನೆಯಲ್ಲಿ ಬರ್ಬೋದು. ಕಿರಿಯರ ಜೊತೆಗೆ ವಿವಾದಗಳು ಬರುವಂಥದ್ದು, ಅಥವಾ ನಿಮ್ಮ ಕಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು, ನಿಮ್ಮದೇ ಮಕ್ಕಳು, ನಿಮ್ಮದೇ ಸಹೋದರ ಸಹೋದರಿ ಇರ್ಬೋದು, ಅಥವಾ ನಿಮ್ಮ ಕಲೀಗ್ಸ್ ಅಂದರೆ ಸಹೋದ್ಯೋಗಿಗಳು ಇರ್ಬೋದು.
ಹಾಗಾಗಿ ನಿಮಗಿಂತ ಹೆಚ್ಚಾಗಿ ಜೂನಿಯರ್ಗಳು ಅಥವಾ ಕಿರಿಯರು ಯಾರು ಇರ್ತಾರೆ ಅವರಿಂದ ನಿಮಗೆ ಸ್ವಲ್ಪ ಕಲಹ ವಾತಾವರಣ ಮಾತಿನ ಚಕಮಕಿ ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಂದುಕೊಂಡ ಕೆಲಸಗಳು ಅಡೆತಡೆಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು. ತಲೆನೋವು, ಶೀತ, ನೆಗಡಿ, ಜ್ವರ ಅಥವಾ ಹವಾಮಾನ ಅಥವಾ ಆಹಾರ ದೋಷದಿಂದ ಆರೋಗ್ಯದಲ್ಲಿ ಏರ್ಪಡಬಹುದು. BP, ಶುಗರ್ ಇದ್ದವರಿಗೆ ಸ್ವಲ್ಪ ರೈಡಿಂಗ್ಗಳು ಜಾಸ್ತಿ ತೋರಿಸ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ, ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ, ಈ ಮೂರು ತನುಮನ ಧನದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಭಾನುವಾರ ಸೋಮವಾರದಂದು ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಒಪ್ಪಂದ ಸಹಿ ಮಾಡಲಿಕ್ಕೆ ಅಷ್ಟು ಉತ್ತಮವಲ್ಲ ಭಾನುವಾರ ಸೋಮವಾರ. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ 24, 25, 26 ಈ ದಿನ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಿಸಿ ಉತ್ತಮ ವಾತಾವರಣ ಇದೆ. ಹಣಕಾಸಿನ ಅರಿವು ಉತ್ತಮ ಇದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಹೊಸ ಒಪ್ಪಂದಗಳಾಗಲಿವೆ. ಹಾಗೆ ಆ ಬಗ್ಗೆ ಸ್ವಲ್ಪ ನೀವು ಹೆಚ್ಚಿನ ಗಮನವನ್ನು ವಹಿಸ್ಬೋದು. ಇನ್ನು ವೈಯಕ್ತಿಕ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ವೈಯಕ್ತಿಕ ವಿಚಾರ ಅಂದರೆ ನಿಮ್ಮ ಪರ್ಸನಲ್ ವಿಚಾರವಾಗಿ ಕೆಲವೊಂದು ಸಂಚನ್ನು ಬಿಡುವಂಥದ್ದು, ಕೆಲವೊಬ್ಬರು ನಿಮಗೆ ಸ್ವಲ್ಪ ಆಕಸ್ಮಿಕವಾಗಿ ಅವರಿಂದ ನಷ್ಟ ಕಷ್ಟಗಳಾಗುವಂಥದ್ದು, ನಿಮಗೆ ಸುಳ್ಳು ಮಾಹಿತಿಗಳು, ನಿಮಗೆ ನೀವು ವಂಚನೆಗೆ ಒಳಗಾಗುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ಆಮಿಷಕ್ಕೆ ಒಳಗಾಗಿ ನೀವು ಹಣವನ್ನು ಕಳೆದುಕೊಳ್ಳೋದು, ಆ ಬಗ್ಗೆ ಗಮನಿಸಿಕೊಳ್ಳಿ. ಆನ್ಲೈನ್, ಆಫ್ಲೈನ್ ಅಂತ ನೋಡ್ತೇವೆ, ಸೈಬರ್ ಕ್ರೈಮ್ ಅಂತ ಅಂಥವೆಲ್ಲ ಅಂಥ ವಿಚಾರಗಳಿಗೆ ನೀವು ಆಕರ್ಷಿತರಾಗಿ ಯಾವುದೇ ರೀತಿ ಹಣವನ್ನು ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗಿದೆ. ಹಾಗಾಗಿ ಇನ್ನುಳಿದಂತೆ ಈ 3 ದಿನಗಳು 24, 25, 26 ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣಕ್ಕೆ ಯಾವುದೇ ಕೊರತೆ ಇಲ್ಲ. ಹಣಕಾಸಿನ ಹರಿವು ಉತ್ತಮ ಇರುತ್ತೆ. ಆದರೆ ಬಂದಂಥ ಹಣದ ಹರಿವನ್ನು ನೀವು ದುಂದು ವೆಚ್ಚ ಮಾಡೋದು, ದುರುಪಯೋಗ ಮಾಡ್ತವೆ, ನಿಮ್ಮದೇ ಸ್ವಯಂಕೃತ ಅಪರಾಧ ಹಣವನ್ನು ನಷ್ಟಪಡಿಸಿಕೊಳ್ಳುವುದು, ಕಳೆದುಕೊಳ್ಳುವಂಥ ಸಾಧ್ಯತೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಈ ದಿನ ನಿಮಗೆ ಕೆಲವೊಂದು ದಿನಗಳಲ್ಲಿ ಕೆಲವೊಬ್ಬರಿಗೆ 24, 25, 26ರಲ್ಲಿ ಸ್ವಲ್ಪ ನಿದ್ರಾಹೀನತೆ, ಚಿಂತೆ ಎಲ್ಲ ಕಾಣುತ್ತೆ. ಅದು ಸ್ವಲ್ಪ ಈ ಧ್ಯಾನವನ್ನು, ಭಕ್ತಿ ಮಾರ್ಗವನ್ನು ಅಳವಡಿಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಇನ್ನು 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ 27, 28ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ಅನೇಕ ರೀತಿಯ ಕನಸುಗಳನ್ನು ಸಾಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಕೃಷಿಕರಿಗೆ, ಕೈಗಾರಿಕೆ ನಡೆಸೋರಿಗೆ ಮುನ್ನಡೆ, ಜೊತೆಗೆ ಇನ್ನಿತರ ಬೇರೆ ಬೇರೆ ರೀತಿಯ ಹೈನೋದ್ಯಮ ಅಥವಾ ಇನ್ನಿತರ ಬೇರೆ ಬೇರೆ ಪಶುಪಾಲನೆ ಮಾಡೋರಿಗಿರ್ಬೋದು, ಅಥವಾ ಬೇರೆ ರೀತಿಯ ರೈತ ಉದ್ಯಮಗಳಿಗಿರ್ಬೋದು, ಆಹಾರ ಉದ್ಯಮಗಳಿರ್ಬೋದು, ಅಥವಾ ಇನ್ನಿತರ ನಿಮ್ಮ ಸ್ವಂತವಾದ ಯಾವುದೇ ರೀತಿಯ ವೃತ್ತಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಶುಕ್ರವಾರ, ಶನಿವಾರದಂದು ಬರಲಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಕೆಲವರಿಗೆ ವಿವಾಹ ಯೋಗ ಅಥವಾ ಮದುವೆ ಆಗುವಂಥ ಒಂದು ಕೋರಿಕೆಗಳು, ಬೇಡಿಕೆಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗ ಅಪೇಕ್ಷಿಸಿ ಉದ್ಯೋಗ ಎಂದು ಚೇಂಜ್ ಮಾಡೋದು, ಉದ್ಯೋಗದ ಅವಕಾಶಗಳು ಸಹ ಬರುವಂಥದ್ದು. ಈ ರೀತಿ ನಿಮ್ಮ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಈ ದಿನ ಕೈಗೂಡಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಈ ಶುಕ್ರವಾರ, ಶನಿವಾರದಂದು. ಒಟ್ಟಿನಲ್ಲಿ ಈ ತುಲಾರಾಶಿಯವರಿಗೆ ಆರಂಭದ ದಿನ ಅಷ್ಟೇನು ಉತ್ತಮ ಬಂದಿಲ್ಲ. ಆರಂಭದಲ್ಲಿ ಸ್ವಲ್ಪ ಸಂಕಷ್ಟಗಳು ಭಾನುವಾರ, ಸೋಮವಾರ. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಮಧ್ಯಮದ ದಿನಗಳು. ಮಧ್ಯಮ ಅಂದರೆ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಕೊರತೆಗೆ ಅಂತಿಲ್ಲ. ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಪೇಮೆಂಟ್ ಪಾವತಿ ಬಗ್ಗೆ 24, 25ರಲ್ಲಿ 26ರಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನು ಕೊನೆಯ 2 ದಿನಗಳು 27, 28 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನಗಳಿವೆ. ಈ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಗ್ರೇ ಅಂದರೆ ಅಲ್ಲಿ ರಾಹುವಿನ ಸಂಕೇತ, ವೈಟ್ ಅಂದರೆ ಶುಕ್ರನ ಸಂಕೇತ. ಹಾಗೆ ಶುಕ್ರ ಮತ್ತು ರಾಹುನ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರುತ್ತೆ. ಇನ್ನು ಬಳಸುವಂಥ ಸಂಖ್ಯೆಗಳು 4 ಮತ್ತು 6, 4 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭವಾಗಿ ಬರ್ತಾಯಿದೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಪ್ರತಿಭಾ ಪುರಸ್ಕಾರ ಸಿಗುತ್ತೆ. ಅಂದುಕೊಂಡಂತಹ ಬಹುಮಾನಗಳು ಅಥವಾ ಅಂದುಕೊಂಡಂತಹ ನಿಮಗೆ ಅಂಕಗಳು, ಸೀಟುಗಳು ಸಿಗುವಂಥದ್ದು. ಜೊತೆಗೆ ಯಾರೋ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲೆಲ್ಲ ಬರೆದವರಿಗೆ ಉತ್ತಮವಾದ ರಿಸಲ್ಟ್ಗಳು ನಿಮ್ಮ ಪರವಾಗಿ ಬರುವಂಥದ್ದು. ಅದೇ ರೀತಿ ಸರ್ಕಾರದಿಂದ ಸಿಗಬೇಕಾದ ಸವಲತ್ತು, ಸ್ಕಾಲರ್ಶಿಪ್ ಮುಂತಾದವುಗಳೆಲ್ಲ ಟೈಮ್ಗೆ ಸಮಯ ಸರಿಯಾಗಿ ಸಿಗುವಂಥದ್ದು. ದೂರದ ಬಂಧುಗಳಿಂದ ಕೊಡುಗೆ. ಇನ್ನು ಬೇರೆ ಬೇರೆ ರೀತಿಯ ಸ್ವಂತವಾದ ಉದ್ಯಮ, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದು. ಅದು ಬೇರೆ ರೀತಿ ಸರ್ಕಾರಿ ಉದ್ಯೋಗ, ಖಾಸಗಿ ಉದ್ಯೋಗದಲ್ಲಿ ಮಾಡೋ ಉದ್ಯೋಗಿಗಳಿಗೆ ಅವರ ಉದ್ಯೋಗದಲ್ಲಿ ಸಹ ಬಡ್ತಿ, ಪ್ರಮೋಷನ್ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಹಾಗಾಗಿ ಹೆಚ್ಚಿನ ಎಲ್ಲ ಈ ವೃಶ್ಚಿಕ ರಾಶಿಯವರಿಗೆ 22, 23 ಅಂದರೆ ಭಾನುವಾರ, ಸೋಮವಾರ ಈ 2 ದಿನಗಳು ಅತ್ಯಂತ ಶುಭ ಫಲವನ್ನು ಕೊಡ್ತಾ ಇರ್ತವೆ. ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಈ ರೀತಿ ಹಲವಾರು ಶುಭ ಫಲಗಳು 22, 23 ವೃಶ್ಚಿಕ ರಾಶಿಯವರಿಗೆ ಕಂಡುಬರುತ್ತೆ. ಆ ಬಳಿಕ ಬರುವಂಥ 3 ದಿನಗಳು 24, 25, 26 ಅಷ್ಟೇನು ಉತ್ತಮವಿಲ್ಲ. ಈ 3 ದಿನಗಳಲ್ಲಿ ಸ್ವಲ್ಪ ನಿಮಗೆ ಚಂದ್ರನ ವೈರುದ್ಧ ಸ್ಥಾನದಲ್ಲಿ ಅಂದರೆ ಅಷ್ಟಮದಲ್ಲಿರುವ ಕಾರಣ ನಿಮ್ಮ ಮಾತಿನ ಕಲ ಬರುತ್ತೆ, ಕಿರಿಯರ ಜೊತೆ ಕಲ ಬರುತ್ತೆ, ಕಿರಿಯರಿಂದ ವಿರೋಧ ಬರುತ್ತದೆ. ಜೊತೆಗೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು. ಶೀತ, ನೆಗಡಿ, ಜ್ವರ, ಅದು ಥಂಡಿ ಬಾಧೆಗಳು. ಇನ್ನು ಕೆಲವರಿಗೆ ಈಗಾಗಲಿದ್ದಂಥ ಅಸ್ತಮನ, ಅಲರ್ಜಿನೋ ಅಥವಾ ಈ ಹಾರ್ಟ್ ಪ್ರಾಬ್ಲಮ್ಮು, ಶುಗರು ಇತ್ಯಾದಿ ಸಮಸ್ಯೆಗಳು ಈಗ ಉಲ್ಬಣ ಏರಿಕೆಯಾಗಿ ತೊಂದರೆ ಆಗುವಂಥದ್ದು. ಹಾಗಾಗಿ ಆರೋಗ್ಯದ ಬಗ್ಗೆ ಪ್ರಥಮತ ಕಾಳಜಿ ಬೇಕು 24, 25, 26ರಲ್ಲಿ. ಜೊತೆಗೆ ಇನ್ನು ಕೆಲವರಿಗೆ ಆಕಸ್ಮಿಕ ಲಾಭದ ಆಕಸ್ಮಿಕ ನಷ್ಟ ಕಷ್ಟಗಳಾಗುತ್ತದೆ. ನಿಮ್ಮದೇ ತಪ್ಪಿನಿಂದ ನಷ್ಟ ಕಷ್ಟಗಳಾಗುವಂಥದ್ದು. ಇನ್ನು ಕೆಲವರಿಗೆ ಆರೋಗ್ಯದ ಸ್ವಲ್ಪ ಏರುಪೇರು ಬಂದು ಅನಾರೋಗ್ಯದ ಸಮಸ್ಯೆಯ ಭಯ, ಹಣಕಾಸಿನ ಕಷ್ಟ ನಷ್ಟದ ಭಯ ಎಲ್ಲ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ 24, 25, 26 ಅಷ್ಟೇನೂ ಶುಭವಾಗಿಲ್ಲ. ಅಶುಭವಾದ ಘಟನೆಗಳು ಜರುಗಿಸುವ, ನಷ್ಟ ಕಷ್ಟಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ.
ಆ ಬಳಿಕ 27-28 ಸಾಮಾನ್ಯ ದಿನ. 27-28 ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ನಿಮ್ಮ ದೈನಂದಿನ ಚಟುವಟಿಕೆಗಳು ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಖರ್ಚು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಆಕಸ್ಮಿಕ ಹಣದ ಖರ್ಚುಗಳಾಗುವಂಥ ಸಾಧ್ಯತೆ ಇದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಜೊತೆಗೆ ಕೆಲವೊಂದು ಸರ್ಕಾರದ ಇಲಾಖೆಯಿಂದ ನೀವು ಕಾನೂನು ಉಲ್ಲಂಘಿಸಿದ್ದಕ್ಕೆ ನಿಮ್ಮ ಮೇಲೆ ದಂಡನೆಗಳು, ಶಿಕ್ಷೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ. ಹಾಗಾಗಿ ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ದಿನ ಅಂದರೆ ಆರಂಭದ ಭಾನುವಾರ ಮತ್ತು ಸೋಮವಾರ ಅತ್ಯಂತ ಶುಭ ದಿನ. 24-26 ಸ್ವಲ್ಪ ಸಂಕಷ್ಟ ದಿನ. 27-28 ಸ್ವಲ್ಪ ಮಧ್ಯಮ ಫಲ ದಿನ ಆಗಿರುತ್ತೆ. ಹಾಗಾಗಿ ಉತ್ತಮ ದಿನವಾದ ಭಾನುವಾರ ಸೋಮವಾರವನ್ನು ಸದುಪಯೋಗಪಡಿಸಿಕೊಳ್ಳಿ. ಸಂಕಷ್ಟ ದಿನದಲ್ಲಿ ತುಂಬ ಎಚ್ಚರಿಕೆಯಿಂದಿರಿ. ಮಧ್ಯಮ ಫಲ ಬರುವಂಥ ವಾರದ ಕೊನೆಯ 2 ದಿನ ಅಂದರೆ ಈ ಶುಕ್ರವಾರ ಶನಿವಾರದ ಸ್ವಲ್ಪ ಎಚ್ಚರಿಕೆಯ ಜೊತೆಗೆ ನಿಮ್ಮ ಒಂದು ಕಾರ್ಯವಿಧಾನ ಸಹ ಸರಿಪಡಿಸಿಕೊಳ್ಳಿ. ಈ ವಾರದಲ್ಲಿ ಈ ವೃಶ್ಚಿಕ ರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 3, 6, 5, 7 1, 3, 6, 5, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ನಿಮಗೆ ಪಂಚಗ್ರಹಗಳ ಅನುಗ್ರಹ ಇರುತ್ತೆ. ಅಲ್ಲಿ ಚಂದ್ರನ ಬಲದ ಕೊರತೆ ಸ್ವಲ್ಪ ಇದ್ರೂ ಈ ವಾರದಲ್ಲಿ ಪಂಚಗ್ರಹಗಳ ಅನುಗ್ರಹ ಅಂದರೆ ಸೂರ್ಯ, ಗುರು, ಶುಕ್ರ, ಬುಧ ಮತ್ತು ಆ ಒಂದು ಕೇತುವಿನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಇಷ್ಟಾರ್ಥಗಳು ಕೈಗೊಳ್ಳಲಿವೆ. ದೂರ ಪ್ರಯಾಣ ಮಾಡೋರಿಗೆ, ದೂರ ಪ್ರವಾಸ ಮಾಡೋರಿಗೆ ಅಥವಾ ಯಂತ್ರ ವಾಹನ ಇತ್ಯಾದಿಗಳದ್ದು ಬಿಸ್ನೆಸ್ ಮಾಡೋರಿಗೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಈ ಪ್ರವಾಸೋದ್ಯಮ ಅಥವಾ ಇನ್ನಿತರ ಈ ಕೃಷಿ ಚಟುವಟಿಕೆ ಮಾಡೋರಿಗೆ ಸಹ ಅತ್ಯಂತ ಉತ್ತಮ ಫಲಗಳು ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ಜೊತೆಗೆ ರಾಜಕೀಯ ಮೂಲ, ಸರ್ಕಾರಿ ಮೂಲದಲ್ಲಿ ಇರೋರಿಗೆ ಸಹ ಅನೇಕ ಶುಭ ಫಲಗಳು ಆಗಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆರೆಂಜ್, ಯೆಲ್ಲೋ, ವೈಟ್ ಮತ್ತು ಗ್ರೀನ್ ಬಣ್ಣವನ್ನು ಮಿಕ್ಸ್ ಬಣ್ಣವನ್ನು ಬಳಸಿಕೊಳ್ಳಿ. ಆರೆಂಜ್, ಯೆಲ್ಲೋ, ಮಿಕ್ಸ್ ವೈಟ್ ಮತ್ತು ಗ್ರೀನ್ ಬಣ್ಣವನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 1, 3, 6, 5, 7 1, 3, 5, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುರಾಶಿ ಅಥವಾ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಭಾನುವಾರ ಸೋಮವಾರ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಭಾನುವಾರ ಸೋಮವಾರ 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಮುನ್ನಡೆ ಆಗುವಂಥದ್ದು, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭಾಂಶ ಬರುವಂಥದ್ದು, ಉದ್ಯೋಗ ಮಾಡಿದವರಿಗೆ ಉದ್ಯೋಗದಲ್ಲಿ ಬಡ್ತಿಯ ಪ್ರಮೋಷನ್ಗಳು ಬರುವಂಥದ್ದು ಅಥವಾ ನಿಮಗೆ ಏನಾದರೂ ಇನ್ಕ್ರಿಮೆಂಟು ಸಣ್ಣ ಪ್ರಮಾಣದ ಕೊಡುಗೆ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಆ ರೀತಿ ಹಲವಾರು ಶುಭ ಫಲಗಳು 22-23ರಲ್ಲಿ ಈ ಧನುಸು ರಾಶಿಯವರಿಗೆ ನಿರ್ಮಾಣ ಆಗುತ್ತೆ. ಸಂಸಾರದಲ್ಲಿ ಉತ್ತಮ ಬಾಂಧವ್ಯ, ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ, ಇವೆಲ್ಲ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಭಾನುವಾರ ಸೋಮವಾರದ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ 24, 25, 26 ಈ 3 ದಿನಗಳು ಸಹ ನಿಮಗೆ ಉತ್ತಮವಾದ ಫಲವನ್ನು, ಇಷ್ಟಾರ್ಥವನ್ನು, ಲಾಭವನ್ನು, ಸುಖವನ್ನು, ಶಾಂತಿಯನ್ನು ತಂದುಕೊಡಲಿವೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಜೊತೆಗೆ ದೂರ ಪ್ರಯಾಣ ಅಥವಾ ಇನ್ನಿತರ ಪ್ರವಾಸಿ ಸ್ಥಳಗಳು ಹೋಗಿ ನಿಮಗೆ ಹೆಚ್ಚಿನ ಒಂದು ಅನುಭೂತಿ ಆಗುವಂಥದ್ದು, ನಿಮ್ಮ ವೃತ್ತಿ ಬಾಂಧವರು ಅಥವಾ ನಿಮ್ಮ ಒಂದು ರಿಲೇಟಿವ್ಗಳಿಂದ ನಿಮಗೆ ಏನಾದರೂ ಉತ್ತಮವಾದ ಕೊಡುಗೆಗಳು ಬರುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳನ್ನು ಈ 3 ದಿನಗಳಲ್ಲಿ 24, 25, 26 3 ದಿನಗಳಲ್ಲಿ ನೀವು ಕಳಿಸಬಹುದಾಗಿದೆ. ಅಂದುಕೊಂಡಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ರುಟೀನಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ವಾರದ ಕೊನೆಯ ದಿನ 27-28 ನಿಮಗೆ ಅಷ್ಟೇನು ಉತ್ತಮವಿಲ್ಲ. 27-28 ಅಷ್ಟಮದ ಚಂದ್ರನ ಕಾರಣ ಮಾತಿನ ಕಲಹ ಬರುವಂಥದ್ದು, ಜೊತೆಗೆ ಇನ್ನು ಕೆಲವರಿಗೆ ಈಗಾಗಲಿದ್ದಂಥ ಆರೋಗ್ಯ ಸಮಸ್ಯೆ ಸ್ವಲ್ಪ ತೊಂದರೆ ಕೊಡುವಂಥದ್ದು, ಜೊತೆಗೆ ಅನಾರೋಗ್ಯ ಸಮಸ್ಯೆಗಳು ಕೆಲವರಿಗೆ ಈಗಾಗಲೇ ಇದ್ದಂಥ ಸಮಸ್ಯೆಗಳು ಬದಲಾಗಿ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ಆರೋಗ್ಯದ ಬಗ್ಗೆ, ಮಾತಿನ ಬಗ್ಗೆ ಸಹ ಹೆಜ್ಜೆಬೇಕಾಗುತ್ತೆ. 27-28 ಮಾತಿನ ಜಗಳಗಳಾಗ್ಬೋದು, ಜೊತೆಗೆ ಆರೋಗ್ಯದ ನಿಮ್ಮ ನಿರ್ಲಕ್ಷ್ಯದಿಂದ ಆರೋಗ್ಯದಲ್ಲಿ ಏರ್ಪೇರಾಗುವಂಥ ಸಾಧ್ಯತೆ, ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಈ ಒಂದು ಧನುಸು ರಾಶಿಯವರಿಗೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಅಲ್ಲಿ ಪಂಚಗ್ರಹಗಳು ನಿಮಗೆ 5 ದಿನಗಳಲ್ಲಿ ಆಶೀರ್ವಾದ ಕೊಡ್ತಾ ಇವೆ. 5 ದಿನಗಳು ಉತ್ತಮವಾದ ಚಂದ್ರಬಲ ಜೊತೆಗೆ 5 ಗ್ರಹಗಳು ನಿಮಗೆ ಆಶೀರ್ವಾದ ಮಾಡೋದು ಅಪರೂಪದ ಘಟನೆ. ಸೂರ್ಯ, ಚಂದ್ರ, ಶುಕ್ರ, ಬುಧ ಮತ್ತು ಕೇತುವಿನ ಬೆಂಬಲ ಇರುವಂಥ ಶುಭ ವಾರ ಆಗಿದೆ. ಹಾಗೆ ಅನೇಕ ಇಷ್ಟಾರ್ಥಗಳು ನಿಮಗೆ ಕೈಗೂಡಲಿವೆ. ಬಳಸುವಂಥ ಬಣ್ಣಗಳು ಹೇಳಿದ್ದೇನೆ. ಇನ್ನು ಸಂಖ್ಯೆಗಳು 1, 2, 6, 5, 7 1, 2, 6, 5, 7 ಸಂಖ್ಯೆ ಬಳಸ್ಕೊಳ್ಳಿ. ಆರೆಂಜ್, ಸ್ನೋ, ವೈಟ್, ಗ್ರೀನ್ ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳಿ. ಹಾಗಾಗಿ ಪಂಚಗ್ರಹಗಳು ಮತ್ತು ಪಂಚಬಣ್ಣಗಳಿಂದ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲು ಎಲ್ಲ ಧನುಸು ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ವಾರದ ಆರಂಭದಲ್ಲಿ ಮಾತಿನ ಚಕಮಕಿ ಬರುತ್ತದೆ. ತಂದೆ ಮಕ್ಕಳ ಕಲಹ, ತಾಯಿ ಮಕ್ಕಳ ಕಲಹ ಬರುವುದು ಅಥವಾ ನಿಮ್ಮ ಹಿರಿಯರ ಜೊತೆಗೆ ನಿಮ್ಮ ಜೊತೆ ಕಲಹ ಆಗುವಂಥದ್ದು, ಅಭಿಪ್ರಾಯ ಭೇದ, ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ನಿಮಗೆ ಅವಮಾನಕರ ಘಟನೆ ಮನೆಯಲ್ಲಿಯೂ ನಿಮ್ಮ ವೃತ್ತಿ ಜಾಗದಲ್ಲಿ ಇರ್ಬೋದು ಅಥವಾ ನಿಮ್ಮಿಂದ ಪ್ರಯೋಜನ ಪಡುವಂಥ ವ್ಯಕ್ತಿಗಳೇ ನಿಮಗೆ ಈಗ ವಿರುದ್ಧವಾಗಿ ತಿರುಗುವಂಥದ್ದು, ಅನೇಕ ರೀತಿಯ ವೈರತ್ವ ಅಥವಾ ಶತ್ರುತ್ವ ಅದು ಕಾರಣಗಳು ಬರುತ್ತದೆ. ಮಿತ್ರರೇ ಶತ್ರುಗಳಂಥದ್ದು ಅಥವಾ ಇನ್ನು ಕೆಲವರು ಮಿತ್ರ ರೂಪದ ಶತ್ರುಗಳು, ಹಿತಶತ್ರುಗಳು ನಿಮಗೆ ಕಾಟ ಕೊಡುವಂಥದ್ದು, ನಿಮಗೆ ಅಭಿವೃದ್ಧಿಯಲ್ಲಿ ಸ್ವಲ್ಪ ಅಡೆತಡೆಗಳು ಆಗುವಂಥದ್ದು, ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಕನ್ಫ್ಯೂಷನ್, ಅದು ತುಂಬ ಒಂದು ಗೊಂದಲಮಯವಾದ ವಾತಾವರಣ ಇರುತ್ತೆ. ಹಾಗಾಗಿ 22-23ರಲ್ಲಿ ನಿಮ್ಮ ಮನಸ್ಸು, ಮಾತು ನಿಯಂತ್ರಣಗೊಳಿಸಿ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕುವಂಥ ಇನ್ನಿತರ ವಿಚಾರಕ್ಕೆ ನೀವು ತಲೆ ಕೆಡಿಸಿಕೊಳ್ಳುವಂಥ ಒಳ್ಳೆಯದಲ್ಲ. ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ ಸಹ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ 22-23ರಲ್ಲಿ ತನು ಮನ ಧನದೊಂದು ಸಂಯಮವನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ ಮಕರ ರಾಶಿಯವರು. ಆ ಬಳಿಕ ಬರುವಂಥ 3 ದಿನಗಳು 24, 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. ಅತ್ಯಂತ ಶುಭ ಫಲಗಳು, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾಗಿ ಎಲ್ಲ ಉತ್ತಮ ಫಲಗಳು ನಿಮಗೆ ಫಲವಾಗಿವೆ. ವ್ಯಾಪಾರ ವೃತ್ತಿಯವರಿಗೆ ಅನೇಕ ರೀತಿಯ ಕೊಡುಗೆಗಳು, ಬೋನಸ್ಗಳು ಇತ್ಯಾದಿ ಬರುವಂಥದ್ದು,
ಜೊತೆಗೆ ಹಿಂದೆ ಮಾಡಿದ ನಿಮ್ಮ ಹೂಡಿಕೆಗೆ ಈಗ ಹೆಚ್ಚಿನ ಪ್ರತಿಫಲ ಬರುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಹ ನಿಮಗೆ ಹೆಚ್ಚಿನ ಮುನ್ನಡೆ ಆಗಲಿದೆ ಈ 22-23ರಲ್ಲಿ. ಹಾಗಾಗಿ ಈ ದಿನವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 24, 25, 26 24, 25, 26 ನಿಮಗೆ ಅತ್ಯಂತ ಶುಭ ದಿನಗಳಾದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವುದು. ಆ ಬಳಿಕ 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ ಸಹ ನಿಮ್ಮ ಪಾಲಿಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥ ದೂರ ಪ್ರಯಾಣ ಮಾಡುವಂಥ ಅವಕಾಶ. ನಿಮ್ಮ ವಿಚಾರವಾಗಿ ಹಿಂದೆ ಇವಾದವರು ಕೊಟ್ಟಂಥ ಒಂದು ಹಣ ನಿಮಗೆ ಈಗ ಮರುಪಾವತಿ ಆಗುವಂಥದ್ದು. ನೀವು ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ ಆ ಹಣಕ್ಕೆ ಈಗ ಹೆಚ್ಚಿನ ಪ್ರತಿಫಲ ಬರುವಂಥದ್ದು. ದೊಡ್ಡ ಮೊತ್ತದ ಹೂಡಿಕೆ ಮಾಡಲಿಕ್ಕೆ, ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಅತ್ಯುತ್ತಮವಾದ ಅವಕಾಶ ಇದೆ. ಮಿತ್ರರಿಂದ, ಬಂಧುಗಳಿಂದ ಕೊಡುಗೆ, ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ, ಈ ರೀತಿ ಹಲವಾರು ಶುಭಫಲಗಳಿವೆ. ಗೃಹಿಣಿಯರು, ಮಹಿಳೆಯರು, ವಿದ್ಯಾರ್ಥಿಗಳು ಸಹ ಶುಭಫಲಗಳು ಶುಕ್ರವಾರ, ಶನಿವಾರ ಈ ಮಕರ ರಾಶಿಯವರಿಗೆ ಬರಲಿದೆ. ಹಾಗಾಗಿ 27, 28 ಸದುಪಯೋಗಪಡಿಸಿಕೊಳ್ಳಿ. ಒಟ್ಟಿಗೆ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಅಷ್ಟೇ ಉತ್ತಮ ಬಂದಿಲ್ಲ, 22, 23 ಅಷ್ಟು ಉತ್ತಮ ಬಂದಿಲ್ಲ. ಆದರೆ ನಂತರದ 5 ದಿನಗಳು ಅಂದರೆ 24, 25, 26, 27, 28 ಆ ಮಂಗಳವಾರದಿಂದ ಶನಿವಾರದವರೆಗೆ ಅತ್ಯಂತ ಉತ್ತಮ ಫಲಗಳನ್ನ ನೀವು ಮಕರ ರಾಶಿಯವರು ಗಳಿಸ್ಬೋದು. ಸಾಡೆ ಸಾತಿಯ ಒಂದು ಪರಿಣಾಮದ ಮೊದಲು ಇತರ ಗ್ರಹಗಳು ನಿಮಗೆ ಈಗ ಪೂರಕವಾಗಿರೋ ಕಾರಣ ಅಲ್ಲಿ ಗ್ರಹಗಳ ಬೆಂಬಲ, ಒಂದು ಗ್ರಹಗಳ ರಕ್ಷಣೆ, ಗುರುವಿನ ಅನುಕೂಲ, ಚಂದ್ರನ ಅನುಕೂಲ ನಿಮಗೆ ಕಾಪಾಡುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಜೀವಮಾನದ ಹಲವಾರು ಕನಸುಗಳು ಈ 27ರಿಂದ 24ರಿಂದ 28ರವರೆಗೆ ಹಲವಾರು ಕನಸುಗಳು ನನಸಾಗ್ಬೋದು. ಮದುವೆ, ಮುಂಜಿ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು ಮುಂತಾದ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ಸಹ ಈಡೇರುವಂಥ ಸಾಧ್ಯತೆ ಈ ದಿನಗಳಲ್ಲಿ ಬರಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 3, 4, 9, 2, 3, 4, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ಚತುರ್ಗ್ರಹಗಳ ಅನುಗ್ರಹದಿಂದ 5 ದಿನಗಳಲ್ಲಿ ಶುಭದಾಯಕ ಫಲಗಳಾಗಲಿ, ಇಷ್ಟಾರ್ಥ ಸಿದ್ಧಿಯಾಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭ ಭಾನುವಾರ, ಸೋಮವಾರ ಅಷ್ಟನ್ನು ಉತ್ತಮವಾಗಿ ಬರ್ತಾಯಿಲ್ಲ. 22, 23ರಲ್ಲಿ ನಿಮಗೆ ಮಾತಿನ ಕಲಹ, ವಾಗ್ವಾದಗಳಾಗುವಂಥದ್ದು, ಬಂಧುಗಳ ಜೊತೆಗೆ ವಿವಾದಗಳಾಗುವಂಥದ್ದು, ಅಥವಾ ನಿಮ್ಮ ತೀರ ಆಪ್ತ ಅಥವಾ ತೀರ ಬಂಧುಗಳಲ್ಲಿ ಸ್ವಲ್ಪ ಅವರಿಗೆ ಏನಾದರೂ ಅಪಾಯಗಳು, ಪ್ರಾಣಾಪಾಯಗಳು ಬಂದು ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ. ಜೊತೆಗೆ ನಿಮ್ಮ ತಂದೆ, ತಾಯಿ ಅಥವಾ ಹಿರಿಯರಲ್ಲಿ ನಿಮಗೆ ವೈರತ್ವ ಅಥವಾ ವಿರೋಧ ಭಾವನೆ ಬರುತ್ತೆ. ಹಾಗಾಗಿ ಈ ದಿನ ನೀವು ನಿಮ್ಮ ಒಂದು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು, ಸಿಟ್ಟನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಹಾಗೆ ಈ ದಿನ ಮುನ್ನಡೆ ಬಂದು ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಹಾಗಾಗಿ ದುಃಖ, ಚಿಂತೆ, ನಿಮಗೆ ಅಸೂಯೆಗಳು ಕಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ನಿಮ್ಮ ಒಂದು ಯೋಗಾಭ್ಯಾಸವನ್ನು, ಪ್ರಾಣಾಯಾಮವನ್ನು ಅಥವಾ ಧ್ಯಾನವನ್ನು ಇತ್ಯಾದಿಗಳನ್ನು ಮಾಡಿಕೊಂಡು ಮನೋನಿಯಂತ್ರಣ, ತನು ನಿಯಂತ್ರಣ ಮಾಡಬೇಕು. 22, 23ರಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸಕ್ಕೆ, ಒಪ್ಪಂದಕ್ಕೆ ಸಹಿ ಮಾಡಲಿಕ್ಕೆ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಆ ಬಳಿಕ 24, 25, 26 ಈ 3 ದಿನಗಳು ನಿಮಗೆ ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ನಾರ್ಮಲ್ ಡೇ. ಈ 3 ದಿನಗಳಲ್ಲಿ ನಿಮಗೆ ನಾರ್ಮಲ್ ಆರೋಗ್ಯ ಅಂತ ಇರುತ್ತೆ, ಆರೋಗ್ಯಕ್ಕೇನು ಕೊರತೆ ಇರೋದಿಲ್ಲ. ಇಷ್ಟಾರ್ಥಗಳು ಬರುವಂಥ ಸ್ವಲ್ಪ ಲೇಟ್ ಆಗ್ಬೋದು. ಹಾಗೆ ಈ 3 ದಿನಗಳಲ್ಲಿ ಸ್ವಲ್ಪ ಅವಮಾನಕರ ಘಟನೆ ಆಗುತ್ತೆ, ಮಾತಿನ ಚಕಮಕಿ ಆಗುತ್ತೆ. ಜೊತೆಗೆ ಅಂದುಕೊಂಡ ಕೆಲಸಗಳು ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ಅದು ಸ್ವಲ್ಪ ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಹಾಗೆ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಬರುತ್ತೆ 24, 25, 26ರಲ್ಲಿ. ಆ ಬಳಿಕ 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಕುಂಭರಾಶಿಯವರಿಗೆ 27, 28ರಲ್ಲಿ ಜಯ, ಯಶ, ಲಾಭ ಇದೆ, ಇಷ್ಟಾರ್ಥ ಸಿದ್ಧಿದ್ದೇವೆ. ಅಂದುಕೊಂಡ ಕೆಲಸಗಳು ಬೇಗ ಆಗಬೇಕು. ವ್ಯಾಪಾರ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ. ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಬದಲಾವಣೆ ಇರುವಂಥ ಅವಕಾಶ, ದೂರದ ಬಂಧುಗಳಿಂದ ನಿಮಗೆ ಕೊಡುಗೆಗಳು ಬರುವಂಥ ಅವಕಾಶ, ಈ ರೀತಿ ಹಲವಾರು ಶುಭಫಲಗಳು ನಿಮಗೆ 27, 28ರಂದು ಲಭ್ಯ ಆಗಲು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ವಾರದಲ್ಲಿ ಈ ಒಂದು ಕುಂಭರಾಶಿಯವರಿಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಅಂತ ಇರುತ್ತೆ. ಬುಧ ಮತ್ತು ಒಂದು ಚಂದ್ರನ ಬೆಂಬಲ, ಬುಧ ಚಂದ್ರನ ಬೆಂಬಲ ಇರುತ್ತೆ. ಜೊತೆಗೆ ಮಧ್ಯೆ ಸ್ವಲ್ಪ ಶುಕ್ರನ ಬೆಂಬಲ ಬರುವಂಥದ್ದು. ಹಾಗಾಗಿ ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿ 6 ಗ್ರಹಗಳು ಈಗ ವಿರುದ್ಧವಾಗಿರುವಂಥ ಪರಿಸ್ಥಿತಿ ಇದೆ. ಸೂರ್ಯ ಆಗಲಿ, ಮಂಗಳನಾಗಲಿ, ಬುಧನಾಗಲಿ, ಗುರು ಆಗಲಿ ಅಥವಾ ಶನಿ, ರಾಹು, ಕೇತು ಈ ಒಂದು 6 ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗತ್ತೆ. ನಿಮಗೆ ಬುಧನ ಅನುಗ್ರಹ ಈ ವಾರದಲ್ಲಿ ಆರಂಭ ಆಗ್ತಾಯಿದೆ. ಜೊತೆಗೆ ಆ ಶುಕ್ರನ ಅನುಗ್ರಹ ಈ ವಾರದಲ್ಲಿ ಬರ್ತಾಯಿದೆ. ಹಾಗಾಗಿ ಬುಧ, ಶುಕ್ರರ ಒಂದು ವಿಶೇಷವಾದ ಅನುಗ್ರಹದಿಂದ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನೀವು ಹೆಚ್ಚಿನ ಮುನ್ನಡೆ ಸಾಧಿಸ್ಬೋದು. ಈ ವಾರದ ಆಗಲೇ 2 ದಿನಗಳು ನಿಮಗೆ ಶುಭ ದಿನಗಳು, ಅದನ್ನು ಹೇಳಿದ್ದೇನೆ. ವಾರದ ಬರುವಂಥ ಕೊನೆ 2 ದಿನಗಳು ಅತ್ಯಂತ ಶುಭಕರವಾಗಿವೆ. ಮಧ್ಯ ದಿನ ಸ್ವಲ್ಪ ಮಧ್ಯಮವಾಗಿಯೂ, ಆರಂಭದ ದಿನ ಸ್ವಲ್ಪ ಅಷ್ಟು ಸಂಕಷ್ಟಕರವಾಗಿರುತ್ತೆ. ಹಾಗಾಗಿ ಈ ಶುಭ ದಿನಗಳಲ್ಲಿ 27, 28 ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣನ ವಾರಪೂರ್ತಿ ಬಳಸ್ಬೋದು. ಸಂಖ್ಯೆ 6ನ್ನು ವಾರಪೂರ್ತಿ ಬಳಸ್ಬೋದು. ಇನ್ನು ಆ ಒಂದು ಚಂದ್ರನ ಅನುಗ್ರಹ ಇರುವಂತಹ ದಿನಗಳಲ್ಲಿ ನೀವು ವಿಶೇಷವಾಗಿ ಚಂದ್ರನ ಅನುಗ್ರಹವಂಥ ಆರಂಭದ ಕೊನೆಯ 2 ದಿನಗಳಲ್ಲಿ 27, 28ರಲ್ಲಿ ವಿಶೇಷವಾಗಿ ಉತ್ತಮವಾದ ಒಂದು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಆ ಸಂಖ್ಯೆ 2ನ್ನು ಆ ದಿನಗಳಲ್ಲಿ ಬಳಸ್ಕೊಳ್ಳೋದಾಗಿದೆ. ಹಾಗಾಗಿ ಕುಂಭರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರಂಭದಲ್ಲೂ, ಮಧ್ಯಮದಲ್ಲಿ ಸ್ವಲ್ಪ ಸಂಕಷ್ಟ, ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂತಸ ಬರುವಂಥ ಒಂದು ವಿಚಾರ ಈ ವಾರದಲ್ಲಿ ಬಂದಿದೆ. ನಮಗೆಲ್ಲರಿಗೂ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ, ಸೋಮವಾರ ಇಷ್ಟ ಸಿದ್ಧಿ, ಲಾಭ ವೃದ್ಧಿ, ಅಂದುಕೊಂಡ ಕೆಲಸಗಳಾಗುವಂಥದ್ದು.
ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧ ಏನಾದರೂ ಬದಲಾವಣೆಗಳು ತರುವಂಥದ್ದು, ದೂರದ ಬಂಧುಗಳಿಂದ ಕೊಡುಗೆ, ವ್ಯಾಪಾರಿಗೆ ಉದ್ಯಮಿಗಳ ಅಥವಾ ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಹೈನುಗಾರಿಕೆ ನಡೆಸುವುದರಿಗೆ ಸರ್ಕಾರದಿಂದ ವಿಶೇಷವಾದ ಪ್ರೋತ್ಸಾಹಧನ ಅಥವಾ ಸಬ್ಸಿಡಿ ಇತ್ಯಾದಿಗಳು ಸಿಗುವಂಥ ಅವಕಾಶ, ದೂರದ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರಲ್ಲಿ ಉತ್ತಮವಾದ ಬಾಂಧವ್ಯ ಬೆಳೆಯುವಂಥ ಅವಕಾಶ, ಅಥವಾ ಹಿಂದೆ ನೀವು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಅದನ್ನು ಅರ್ಧದಲ್ಲಿ ಬಿಟ್ಟಿದ್ದರೆ ಅದು ಈಗ ಪೂರ್ಣ ಆಗುವಂಥದ್ದು, ಕನಸುಗಳು ನನಸಾಗುವಂಥ ಅವಕಾಶ. ಹಾಗಾಗಿ 22-23 ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಅಥವಾ ಇನ್ನಿತರ ಗೃಹಿಣಿಯರಿಗೂ ಎಲ್ಲರಿಗೂ ಉತ್ತಮ ಫಲ ಕೊಡುವಂಥ ದಿನಗಳಾಗಿವೆ 22-23 ಮೀನರಾಶಿಯವರಿಗೆ. ಇನ್ನು 24-25-26 ಮಂಗಳವಾರ, ಬುಧವಾರ, ಗುರುವಾರ ಅಷ್ಟೇನೂ ಉತ್ತಮವಾಗಿಲ್ಲ. ಈ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡಿದ್ರೆ, ಒಪ್ಪಂದ ಮಾಡೋದಾಗಲಿ, ಸಹಿ ಮಾಡೋದಾಗಲಿ ಅಥವಾ ಇನ್ನಿತರ ವಿಚಾರಗಳನ್ನು ನಂಬಿಕೊಂಡೇನೋ ಅವರಿಗೆ ಈ ಶ್ಯೂರಿಟಿನೋ ಜಾಮೀನು ಹಾಕುವಂಥದ್ದು ಇವೆಲ್ಲ ಕೆಲಸಕ್ಕೆ ಹೋಗಬಾರ್ದು. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಿಂದ ಅದಕ್ಕೆ ಸಂಬಂಧಪಟ್ಟು ಕೆಲಸ ಕಾರ್ಯಗಳನ್ನು ಅಷ್ಟೇ ಮಾಡಬೇಕು. ಇತರರ ವಿಚಾರಕ್ಕೆ ತಲೆ ಹಾಕಿದರೆ ಅದರಿಂದ ನಿಮಗೆ ತೊಂದರೆಗಳಾಗುವಂಥದ್ದು. ಜೊತೆಗೆ ಮಾತಿನ ಕಲಹ, ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ ಬರುವಂಥ ಸಾಧ್ಯತೆ, ಅಥವಾ ಬಂಧುಗಳು ಮಿತ್ರರು ನಿಮ್ಮನ್ನು ವಿರೋಧಿಸುವಂಥದ್ದು, ನಿಮ್ಮ ಮೇಲೆ ಅಪಪ್ರಚಾರ ಸುಳ್ಳುಗಳನ್ನು ಹೇಳುವಂಥ ಸಾಧ್ಯತೆ, ಆ ಬಗ್ಗೆ ಎಚ್ಚರ ಗಮನಿಸಬೇಕು. ಇನ್ನು ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥವ್ರು ಹಾಗೆ ಈ ಒಂದು ದಿನಗಳಲ್ಲಿ 24-25 ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ನಿಮ್ಮದು ಯಾವುದೇ ಒಂದು ವಿವಾದಾತ್ಮಕ ಪೋಸ್ಟ್ ಆಗಲಿ, ನಕಾರಾತ್ಮಕವಾದ ಪೋಸ್ಟ್ ಆಗಲಿ ಅದಕ್ಕೆ ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 24-25 ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಇರಬೇಕು. ಜೊತೆಗೆ ನಡವಳಿಕೆಯಲ್ಲೂ ಎಚ್ಚರಿಕೆ ಬೇಕು. ಜೊತೆ ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಒಂದು ಆದ್ಯತೆ ಬೇಕಾಗುತ್ತೆ. ಇನ್ನು ವಾರದ ಕೊನೆಯ 2 ದಿನಗಳು 27-28 ಸಾಮಾನ್ಯ ದಿನ. 27-28ರಲ್ಲಿ ನಿಮಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಏನೂ ಕೊರತೆ ಇರೋದಿಲ್ಲ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಮಯದಲ್ಲಿ ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ನಿಮಗೆ ಹೆಚ್ಚಿನ ಸ್ವೀಕೃತಿ ಲಾಭ ಇದೆ. ಕೆಲವೊಬ್ಬರಿಗೆ ಅವಮಾನಕರ ಘಟನೆ ಜರುಗಬಹುದು. ಹಣಕಾಸು, ನಿಮ್ಮ ವೈಯಕ್ತಿಕ ವಿಚಾರ, ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಯಾವುದೇ ತೊಂದರೆ ಇಲ್ಲ. ಇನ್ನು ಕೆಲವರಿಗೆ ಇವು ಒಂದು ನಿಮ್ಮ ಒಂದು ವೃತ್ತಿ ವ್ಯಾಪಾರದಲ್ಲಿ ಕೆಲವರಿಗೆ ಅಹಂಕಾರದ ವಿಚಾರವಾಗಿ ಈಗೋ ಕ್ಲಾಶ್ಗಳು ಬರುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಅಂದುಕೊಂಡ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ಅವಮಾನಕರವಾದ ಘಟನೆ ನಿಮಗೆ ಕಿರಿಯರಿಂದ ಅವಮಾನ ಆಗುವಂಥ ಸಾಧ್ಯತೆ ಇರುತ್ತೆ 27-28ರಲ್ಲಿ. ಒಟ್ಟಿನಲ್ಲಿ ಈ ಒಂದು ಮೀನರಾಶಿಯವರಿಗೆ ಆರಂಭದ ದಿನ 2 ದಿನಗಳಷ್ಟೇ ಚಂದ್ರನ ಬಲ ಅಥವಾ ಶುಭ ದಿನಗಳು ಅನುಕೂಲ ಅಂತ ಬರುತ್ತೆ. 22-23 ಒಂದು ವಿಶೇಷವಾದ ದಿನ ಆಗಿದೆ. 24-25-26 ಸ್ವಲ್ಪ ಮಿಶ್ರ ಫಲದ ದಿನ. 27-28 ಸಹ ನಿಮಗೆ ಮಿಶ್ರ ಫಲದ ಅಥವಾ ಸಂಕಷ್ಟದ ದಿನ ಆಗಿರುತ್ತೆ. ಈ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್, ದೊಡ್ಡ ಮೊತ್ತದ ಹಣ ಕೊಡುಕೊಳ್ಳೋದಕ್ಕೆ ಈ ವಾರ ಅಷ್ಟೇನೂ ಉತ್ತಮವಾಗಿ ಇರೋದಿಲ್ಲ. ಈ ವಾರದಲ್ಲಿ ಬಳಸುವಂಥ ಏಕೈಕ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆ ಬಳಸುವಂಥ ಏಕೈಕ ಸಂಖ್ಯೆ ಶುಕ್ರನ ಸಂಖ್ಯೆದ ಸಂಖ್ಯೆ 6 ನಂಬರ್ 6 ಬಳಸ್ಕೊಳ್ಬೋದು. ಎಲ್ಲ ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರ್ಕೊಳ್ಳೋಣ. ಈ ವಾರದ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಅವರು ನಿಮಗೆ ಬಂಧುಗಳು ಸೋಗಿರಲ್ಲ, ಮಿತ್ರರು ಸೋಗಿರಲ್ಲ, ಅಥವಾ ಇನ್ನಿತರ ಮದುವೆ ಇತ್ಯಾದಿಗಳದ್ದು ಆಮಿಷದ ಮೂಲಕ ಕೆಲವರಿಗೆ ಮೋಸ ಮಾಡುವಂಥ ಸಾಧ್ಯತೆ, ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ವಿಶೇಷವಾಗಿ ಮಹಿಳೆಯರು, ಮೀನರಾಶಿಯ ಮಹಿಳೆಯರಿಗೆ ಈ ವಾರದಲ್ಲಿ ಸ್ವಲ್ಪ ಮೋಸ, ವಂಚನೆಗಳು, ತೊಂದರೆಗಳು ಆಗುವಂಥ ಸಾಧ್ಯತೆ, ಆ ಬಗ್ಗೆ ಎಚ್ಚರ ಹೆಜ್ಜೆ ಗಮನಿಸಬೇಕಾಗುತ್ತೆ. ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಒಂದು ವಾರ ಭವಿಷ್ಯವನ್ನು ಸೆಪ್ಟೆಂಬರ್ ತಿಂಗಳ 22ರಿಂದ 28ರವರೆಗಿನ ಅವಧಿಯ ಒಂದು ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಎಲ್ಲವೂ ಈ ಗ್ರಹಗತಿಗೆ ಅಥವಾ ಗೋಚಾರಕ್ಕೆ ಅನುಸಾರವಾಗಿ ನಡೆಯುವಂಥ ಫಲಗಳು. ಅದನ್ನು ನಿಮ್ಮ ಶ್ರದ್ಧೆಗೆ, ಭಕ್ತಿಗೆ ತಮಗೆಲ್ಲರಿಗೂ ಈ ಒಂದು ವಾರ ಭವಿಷ್ಯದಿಂದ ಉತ್ತಮ ಫಲಗಳ ಸಿದ್ಧಿಯಾಗಲಿ. ಈ ವಾಹಿನಿಯ ತಾವೆಲ್ಲ ನಿರಂತರ ಪ್ರೋತ್ಸಾಹಿಸಿದರೆ, ಸಬ್ಸ್ಕ್ರೈಬ್ ಮಾಡಿದರೆ, ವೀಕ್ಷಿಸ್ತಾ ಇದ್ದರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಅನಂತರ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.